ಶಾಂತಿ. ಓಂ ಶಾಂತಿ. ಬಾಬೂರು ಇವತ್ತು ಕೇಳ್ತಿದ್ದಾರೆ, ಯಾವ ಮಕ್ಕಳನ್ನ ಬಾಬಾ ಬಹಳ ಭಾಗ್ಯಶಾಲಿಗಳಂತ ಹೇಳ್ತಾರೆ, ಅವ್ರು ಏನು ಮಾಡಬೇಕು ಅನ್ನೋ ಲಕ್ಷ್ಯ. ಯಾವ ಮಕ್ಕಳು ಸಂಪೂರ್ಣ ನಿರ್ಬಂಧನವಾಗಿದ್ದಾರೆ, ಯಾರಿಗೆ ಬಂಧನ ಇಲ್ಲ, ಅವ್ರು ಯಾಕೆ ಬಾಬೂರವರನ್ನ ಸೌಭಾಗ್ಯಶಾಲಿಗಳಂತ ಹೇಳ್ತಾರೆ ಅಂದರೆ, ಅವರು ಬಾಬೂರನ್ನ ಜಾಸ್ತಿ ನೆನಪು ಮಾಡಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತಾ ಅನೇಕರ ಕಲ್ಯಾಣ ಮಾಡ್ತಕ್ಕಂತಹ ಚಾನ್ಸ್ ಅವ್ರಿಗಿದೆ. ಯಾಕೆ ಬ್ಯಾಟ್ರಿ ಬಂದು ಡಿಸ್ಚಾರ್ಜ್ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳಕ್ಕೆ ಬೇರೆ ದಾರಿನೇ ಇಲ್ಲ, ಯೋಗ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸೊ ಅದರಿಂದ ನೋಡ್ಕೊಳ್ಬೇಕು ನಾನು ಬ್ಯಾಟ್ರಿ ಚಾರ್ಜ್. ಈಗೆಲ್ಲರೂ ಆ್ಯಕ್ಚುಲಿ ನಿರ್ಬಂಧನರೇ ಇದ್ದಾರೆ. ಮೊದಲೇನು ಬಂಧನಗಳಿತ್ತು ಆ ಥರ ಬಂಧನಗಳಿಗೆ ಯಾರಿಗಿಲ್ಲ, ವೆರಿ ರೇರ್ ಕೇಸ್. ಅದರಿಂದ ಬಾಬಾ ಹೇಳ್ತಾರೆ, ಇದರ ಲಾಭ ತಗೊಳ್ಳಿ. ಸಂಗಮ ಯುಗದಲ್ಲಿ ಯಾವುದರಲ್ಲಿ ಜ್ಞಾನ ಯೋಗದಲ್ಲಿ ಮುಂದುವರಿತಾ ಹೋಗಿ ಅನ್ಯರನ್ನು ಮುಂದುವರಿಸಿ ಅಂತ. ಸರಿನಾ? मीठे बच्चे आत्मरूपी बैटरी 84 मोटरों में जाने के कारण डल हो गई है. अब उसे याद की यात्रा से भरपूर करो. ಇಂಪಾರ್ಟೆಂಟ್ ಮಾತು ನೋಡ್ರಿ. ಏನಾಯಿತು ಬ್ಯಾಟ್ರಿಗೆ? ಮಧುರವಾದಂತಹ ಮಕ್ಕಳೇ, ಆತ್ಮರೂಪಿ ಬ್ಯಾಟ್ರಿ 84 ಮೋಟ್ರುಗಳು, ಶರೀರಗಳು ಅದರಲ್ಲಿ ಹೋಗೋ ಕಾರಣ ಡಲ್ ಆಗಿಬಿಟ್ಟಿದೆ. ಈಗ ಅದು ನೆನಪು ಮಾಡಿ ನೆನಪಿನ ಯಾತ್ರೆಯಲ್ಲಿದ್ದು ಎಲ್ಲ ಬ್ಯಾಟ್ರಿನ ಫುಲ್ ಮಾಡ್ಕೊಂಬಿಡಿ ಅಂತ. ಬಾಬಾ ಕಿನ್ ಬಚ್ಚೋं को बहुत बहुत भाग्यशाली समझते हैं, जिनके पास कोई झंझट नहीं है, जो निर्बंधन है. ऐसे बच्चों को बाबा कहते, तुम बहुत बहुत भाग्यशाली हो, तुम याद में रहकर अपनी बैटरी फुल चार्ज कर सकते हो. इम्पॉर्टेंट. अगर योग नहीं सिर्फ ज्ञान सुनाते तो तीर नहीं लगता. बल कोई कितना भी भवके से अपना अनुभव सुनाए, लेकिन खुद में धारणा नहीं तो दिल काता रहेगा. ಬಾಬಾ ಹೇಳೋದು, ಯಾವ ಮಕ್ಕಳ ಹತ್ರ ಜಂಜಟ್ಟಿಲ್ಲ, ನಿರ್ಬಂಧನವಾಗಿದ್ದಾರೆ, ಅವ್ರು ತುಂಬ ಸೌಭಾಗ್ಯಶಾಲಿಗಳು. ಯಾಕೆಂದರೆ ಅವ್ರು ಬಾಬಾವ್ರ ನೆನಪಲ್ಲಿದ್ದು ಪೂರ ರೀತಿಯಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಬೋದು. ಎಷ್ಟು ಯೋಗ ಅಷ್ಟು ಜ್ಞಾನದ ಧಾರಣೆ ಆಗುತ್ತೆ. ಈಗ ಜ್ಞಾನ ಅನ್ಯರಿಗೆ ನೀವು ಎಷ್ಟೇ ನಶೆಯಿಂದ ಜೋರಾಗಿ ಹೇಳ್ರಿ, ಬಟ್ ಅದು ಯೋಗ ಇಲ್ಲ ಅಂತ ತನ್ನಲ್ಲಿ ಧಾರಣೆ ಇಲ್ಲ ಅಂದರೆ ಅದು ಮನಸ್ಸು ತಿಂತಾ ಇರುತ್ತೆ, ಅದರ ಪ್ರಭಾವ ಆಗಲ್ಲ, ಬಾಣ ನಾಟಲ್ಲ ಅಂತಾರೆ ಬಾಬೂರು. ಅದಕ್ಕೆ ಭಾಳ ಹುಷಾರಾಗಿರಬೇಕು. ಯೋಗ ಇಲ್ಲ ಅಂದರೆ ತನ್ನಲ್ಲಿ ಧಾರಣೆ ಇರಲ್ಲ. ಧಾರಣೆ ಇಲ್ಲದೆ ಅನ್ಯರಿಗೆ ಜ್ಞಾನ ಹೇಳಿದಾಗ ಮನಸ್ಸು ತಿಂತಾ ಇರುತ್ತೆ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप समझाते हैं. रूहानी बाप का नाम क्या है? शिव बाबा. वो आई ही भगवान बेहद का बाप. मनुष्य को कभी बेहद का बाप अथवा ईश्वर या भगवान नहीं कहा जा सकता. ಬಾಬಾ ಹೇಳೋದು, ಮಧುರವಾದಂಥ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸ್ಕೊಡ್ತಾರೆ. ಆತ್ಮದ ತಂದೆ ಹೆಸರೇನು? ಶಿವ್ ಬಾಬಾ. ಅವರಿರೋದೇ ಭಗವಂತ ಬೇಹದ್ ತಂದೆ. ಭಗವಂತ ಬೇಹದ್ ತಂದೆ ಅಂದರೆ ಇಡೀ ವಿಶ್ವದ ಆತ್ಮಗಳ ತಂದೆ ಆಗಿದ್ದಾರೆ. ಮನುಷ್ಯರೆಂದು ಬೇಹದ್ ತಂದೆ ಅಥವಾ ಈಶ್ವರ. ಮನುಷ್ಯರಿಗೆ ಯಾರಾದರೂ ಹೇಳ್ತಾರ ಏ ಭಗವಂತ ಏ ಈಶ್ವರ ಅಂತ ಹೇಳ್ಬಿಟ್ಟು? ಇಲ್ಲ ಅಲ್ವಾ, ಎಂದು ಹೇಳಕ್ಕಾಗಲ್ಲ. ದೇಹಧಾರಿಗಳು ಯಾರಿದ್ದಾರೋ ಸಾಕಾರದಲ್ಲಿ ಅವರಿಗೆ ಭಗವಂತ ಅಂತ ಹೇಳಕ್ಕಾಗಲ್ಲ. बल नाम बहुतों का शिव है, परंतु वो सब देहदारी है, इसलिए उनको भगवान नहीं कहा जा सकता. ये बाप बैठ बच्चों को समझाते हैं,
मैंने जिनमें प्रवेश किया है उनका ये बहुत जन्मों के अंत का जन्म है. ಈಗ ಬಾಬಾವ್ರ ಹೆಸರು ತುಂಬಾ ಜನ ಇಟ್ಕೊಳ್ತಾರೆ ಶಿವ ಅಂತ. ಬಾಬಾ ಹೇಳೋದು ಹೆಸರಿರ್ಲಿ, ಬಟ್ ಮನುಷ್ಯರಲ್ವಾ, ಶರೀರ ಇದೆಯಲ್ವಾ, ಶರೀರ ಇದೆ ಅಂದ್ರೆ ಎಲ್ಲ ಬಂಧನಗಳಿದೆ ಅಂತ. ಅವ್ರು ಭಗವಂತ ಆಗೋಕ್ಕಾಗಲ್ಲ. ತಂದೆ ಕುಳಿತೆ ಇದನ್ನ ತಿಳಿಸೋದು. ಯಾರಲ್ಲಿ ನಾನು ಪ್ರವೇಶ ಆಗಿದ್ದೀನಿ ಅವ್ರದ್ದು ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯ ಅಂದ್ರೆ ಅವರು ಮನುಷ್ಯರೇ ಅಂತ ಹೇಳ್ತಿರೋದು. तुम बच्चों से कई पूछते हैं तुम इनको भगवान क्यों कहते हो. बाप पहले से ही समझाते हैं. कोई भी स्थूल या सूक्ष्म देहधारी को भगवान नहीं कह सकते. सूक्ष्म देहधारी सूक्ष्म वतनवासी ही ठहरे उन्हों को देवता कहा जाता है. ऊंचते ऊंच ही भगवान परम पिता. ऊंचे ते ऊंचे नाम ऊंचे ते ऊंचा ಠಾವ್ ಯ ಗಾಂವ್. ತಂದೆ ಹೇಳ್ತಿರೋದು, ಯಾವುದೇ ಮನುಷ್ಯರಿಗೆ ಸ್ಥೂಲ ಅಥವಾ ಸೂಕ್ಷ್ಮ ಶರೀರ ಇದೆ, ಅವರನ್ನ ಪರಮಾತ್ಮ ಅಂತ ಹೇಳೋಕ್ ಸಾಧ್ಯ ಇಲ್ಲ, ಭಗವಂತ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಸೂಕ್ಷ್ಮ ಶರೀರ ಇರ್ತಕ್ಕಂಥವ್ರು ಸೂಕ್ಷ್ಮ ವತನವಾಸಿಗಳು, ಅವರನ್ನ ಸೂಕ್ಷ್ಮ ದೇವತಾ ಅಂತ ಹೇಳಲಾಗುತ್ತೆ ಹೊರತು ಪರಮಾತ್ಮ ಪರಂಪಿತ ಅಂತ ಹೇಳಕ್ಕಾಗಲ್ಲ. ಬ್ರಹ್ಮ ಯಾವ ಶರೀರದಲ್ಲಿ, ಬಾಬಾ ಹೇಳ್ತಾರೆ, ನಿಮ್ಮನ್ನು ಯಾರಾದ್ರೂ ಕೇಳಿದ್ರೆ ನೀವೇನಕ್ರಿ ಬಾಬೂರನ್ನ ಏನು ಭಗವಂತ ಅಂತ ಹೇಳ್ತೀರ, ಬ್ರಹ್ಮ ತಂದೆಯನ್ನ ನೀವು ಅವ್ರಿಗೆ ಹೇಳಿ, ಇಲ್ಲ ಅವರು ದೇಹದಾರಿಗಳೇ ಹೊರ್ತು ನಾವು ಅವ್ರನ್ನ ಪರಮಾತ್ಮ ಅಂತ ಹೇಳ್ತಿಲ್ಲ. ಇದು ಮೊದಲೇ ಹೇಳಿದ್ದಾರೆ ಬಾಬೂರು. ಸೂಕ್ಷ್ಮ ಅಥವಾ ಸ್ಥೂಲ ದೇಹ ಇರ್ತಕ್ಕಂಥವ್ರು, ಎನಿಥಿಂಗ್ ಆಕಾರ ಇರೋರು ಭಗವಂತ ಆಗೋಕ್ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮನಿಗೆ ಏನು ಹೇಳ್ತಾರೆ, ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ನಿನ್ನ ಹೆಸರು, ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ನಿನ್ನ ಧಾಮ, ನಿನ್ನ ಕರ್ತವ್ಯ ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ತಂದೆ ಅಂತ ಹೇಳಿ ಗಾಯನ ಮಾಡ್ತಾರೆ. बाप सभी आत्माओं सहित वहाँ निवास करते हैं, बैठक भी ऊंच. ಬಾಬಾ ಒಂಟಿಯಾಗಿರಲ್ಲ, ಎಲ್ಲ ಮಕ್ಕಳ ಜೊತೆ ಕೂತಿರ್ತಾರೆ. ನೋಡಿ, ಯಾದಗಾರಲ್ಲೂ ಕೇದಾರ್ನಾಥ್ ಎಲ್ಲ ಸಾಲಿಗ್ರಾಮಗಳ ಜೊತೆ ಕೂತಿದ್ದಾರೆ. ಒಬ್ಬರೇ ಕೂತಿರ್ಲ, ಒಬ್ಬರೇ ಕೆಲಸ ಮಾಡಲ್ಲ. ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಬಾಬಂಗೆ. ಅದಕ್ಕೆ ಹೇಳ್ತಿದ್ದಾರೆ, ನಾನು ಅಲ್ಲಿ ನಿವಾಸ ಮಾಡ್ತೀನಿ, ನನ್ನ ಜಾಗನೇ ಹೈಯೆಸ್ಟು, ನಾನು ಕೂತ್ಕೊಳ್ಳೋ ರೀತಿ ಹೈಯೆಸ್ಟು. वास्तव में कोई बैठने की जगह नहीं है. जैसे स्टार कहाँ बैठे हैं, क्या खड़े हैं? खड़े है ना. तुम आत्माएं भी अपनी ताकत से वहाँ खड़े होते हो. ताकत ऐसी मिलती है जो वहाँ जाकर खड़े होते हो. बाप का नाम ही है सर्वशक्तिवान, उनसे शक्ति मिलती है. ಬಾಬಾ ಹೇಳೋದು, ವಾಸ್ತವಿಕವಾಗಿ ಅಲ್ಲಿ ಕೂತ್ಕೊಳ್ಳೋ ಜಾಗದ ಪ್ರಶ್ನೆ ಇಲ್ಲ. ಬಿಂದು ಲೈಟ್ ಏನು ಕೂತ್ಕೊಳ್ಳುತ್ತೆ? ಹೆಂಗೆ ಸ್ಟಾರ್ಸ್ ಆಕಾಶದಲ್ಲಿ ತನ್ನ ಜಾಗದಲ್ಲಿ ಸ್ಥಿರವಾಗಿದೆ, ಹಂಗೆ ನೀವು ಆತ್ಮಗಳನ್ನು ಲೈಟ್ಸ್ ಸ್ಟಾರ್ ಥರ ಹೋಗಿ ನಿಮ್ಮ ಸ್ಥಾನದಲ್ಲಿ ಸ್ಥಿರವಾಗಿದ್ದು ಬಿಡ್ತೀರ, ನಿಂತ್ಕೋತೀರಾ ಅನ್ನೋದೂ ಬಾಬಾ ಹೇಳ್ತಾರೆ. ಅಂದರೆ ನೀವು ಅಲ್ಲಿ ಫಿಕ್ಸ್ ಆಗ್ತೀರಾ ಅನ್ನೋ ವಿಷಯಕ್ಕೆ ಹಿಂದಿಯಲ್ಲಿ ಖಡೆ ಹೋತೆ ಅಂತ ಹೇಳ್ತಾರೆ ಬಾಬವರು. ಅಂದಾಗ ನಮ್ಮ ಪಾರ್ಟ್ ಬಂದಾಗ ಮತ್ತೆ ನಾವು ಕೆಳಗಡೆ ಹಂಗೆ ಬಂದ್ಬಿಡ್ತೀವಿ. आत्मा उसको याद करती है तो बैटरी चार्ज होती है. जैसे मोटर से बैटरी होती है, उसके जोर से ही मोटर चलती है. बैटरी में करंट भरी हुई होती है, फिर चलते चलते वो खाली हो जाती है. फिर बैटरी मेन पावर से चार्ज कर मोटर में डालते हैं. वो होती है हद की बातें, ये बेहद की बात है. ಬಾಬಾವ್ರು ಎಷ್ಟು ಸುಂದರವಾದ ಉದಾಹರಣೆ ಕೊಡ್ತಾರೆ ಬ್ಯಾಟ್ರಿದು. ಬಾಬಾ ಹೇಳೋದು, ತಂದೆ ಏನೇ ಸರ್ವಶಕ್ತಿವಂತ, ಅವ್ರಿಗೆ ಗಾಯನನೇ ಅದಲ್ಲ, ನೀನು ಸರ್ವಶಕ್ತಿವಂತ, ಅವರಿಂದನೇ ಶಕ್ತಿ ಸಿಗೋದು. ಅಂದರೆ ನೀವು ಆತ್ಮಗಳು ಚಾರ್ಜ್ ಮಾಡ್ಕೊಳ್ಳೋದು ತಂದೆಯ ನೆನಪಲ್ಲಿ ತಾಕತ್ ಸಿಗುತ್ತೆ. ಅಂದಾಗ ಬಾಬಾ ಹೇಳ್ತಿರೋದು, ಹೆಂಗೆ ಆತ್ಮ ರೂಪಿ ಬ್ಯಾಟ್ರಿ ತಂದೆಯ ನೆನಪಲ್ಲಿ ಚಾರ್ಜ್ ಆಗುತ್ತೆ. ಯಾಕೆ ಚಾರ್ಜ್ ಆಗಬೇಕು ಅನ್ನೋದು ಹೇಳ್ತಿದ್ದಾರೆ. ಈಗ ಕಾರ್ ಯೂಸ್ ಮಾಡಿ ಬ್ಯಾಟ್ರಿ ಕಡಿಮೆ ಆಗ್ಬಿಡ್ತಂದ್ರೆ ಏನು ಮಾಡ್ತಾರೆ, ಮೇಯ್ನ್ ಪವರ್ಗಿಟ್ಟು ಚಾರ್ಜ್ ಮಾಡ್ತಾರೆ. ಅದಿದ್ರೇ ಗಾಡಿ ನಡೀತಾ ಇರುತ್ತೆ ಅದರ ಕರೆಂಟಲ್ಲಿ, ಇಲ್ಲ ಅಂದರೆ ಕಷ್ಟ ಅಲ್ವಾ. ಬ್ಯಾಟ್ರಿ ಬೇಕೇ ಬೇಕು ಗಾಡಿಗೆ.
ಹಂಗೆ ಬಾಬಾ ಹೇಳ್ತಾರೆ, ಆತ್ಮನು ಈಗ ಬಂದು ನಾವೇನಾಗ್ಬಿಟ್ಟಿದ್ದೀವಿ, ಡಿಸ್ಚಾರ್ಜ್ ಅಂತ ಹೇಳಲ್ಲ, ಕಂಪ್ಲೀಟ್ ಖಾಲಿ ಆಗೋಯ್ತು ಅಂದಾಗ ಈಗ ಪುನಃ ಚಾರ್ಜ್ ಮಾಡ್ಕೊಳ್ಬೇಕು. ಅದು ಮಿತವಾದ ಮಾತು. ಆ ಬ್ಯಾಟ್ರಿ ಕತೆ ಮೇಯ್ನ್ ಪವರ್ ಜೊತೆನೆ ಜೋಡಿಸ್ಬೇಕು, ಬೇರೆ ಕಡೆ ಇದ್ರೆ ಅದೇನು ಚಾರ್ಜ್ ಆಗಲ್ಲ. ಬಾಬಾ ಹೇಳ್ತಾರೆ, ನಾನು ತಂದೆ ಪವರ್ ಹೌಸು, ನನ್ನ ಜೊತೆ ನೀವು ಕನೆಕ್ಟ್ ಆಗಬೇಕು. ಏನೋ ಕನೆಕ್ಟ್ ಆಗಿ ಕೇಳ್ತಿದ್ದೀರಾ ಮನೆಯಲ್ಲಿ ಎಲ್ರೂ, ಎಲ್ಲಿದ್ದೀರಿ ಸರಿನಾ? ಎಲ್ಲ ಅಟೆನ್ಷನ್ ಪ್ಲೀಸ್. ಒಂದ್ಸಾರಿ ಬೇಹದ್ ಬ್ಯಾಟ್ರಿ ಏನೋ ನಮ್ದು ಆತ್ಮ, ಬೇಹದ್ ಮಾತು, ಬೇಹದ್ ಬ್ಯಾಟ್ರಿ, ಬೇಹದ್ ತಂದೆ. ಇದು ಎಷ್ಟು ವರ್ಷ ನಡೀತದೆ? ಅವದಾದ್ರೆ 3 ವರ್ಷನೋ 2 ವರ್ಷನೋ. ನಮ್ಮ ಬ್ಯಾಟ್ರಿ ಎಷ್ಟು? ತುಮಾರಿ ಬ್ಯಾಟ್ರಿ ತೋ 5000 ವರ್ಷ ಚಲ್ತಿ ಹೈ. ಎಂಥ ದೊಡ್ಡ ಬ್ಯಾಟ್ರಿ ಇದೆ, 5000 ವರ್ಷ ನಡೀತದೆ. ಚಲ್ತೆ ಚಲ್ತೆ ಫಿರ್ ಡೀಲಿ ಹೋ ಜಾತಿ ಹೈ. ಮಕ್ಕಳೇ, ನಡೀತಾ ನಡೀತಾ ದ್ವಾಪರ ಬಂತು, ಕೆಳಗಡೆ ಇಳಿತಾ ಬಂದ್ವಿ, ಕಲಿಯುಗ ಬಂತಂದ್ರೆ ಎಲ್ಲ ಡೀಲ್ ಆಗ್ಬಿಡುತ್ತೆ. ಮಾಲೂಮ್ ಪಡ್ತಾ ಏಕದಮ್ ಖತಮ್ ನಹೀ ಹೋತಿ, ಕುಚ್ ನ ಕುಚ್ रहती है. जैसे टार्च में डिम हो जाती है ना, आत्मा तो ऐही शरीर की बैटरी. ಎಷ್ಟು ಚೆನ್ನಾಗಿರೋ ಉದಾಹರಣೆ ಕೊಡ್ತಾರೆ ಬಾಬಾ ಅವರು. ಬಾಬಾ ಹೇಳೋದು, ಮಕ್ಕಳಿಗೆ 5000 ವರ್ಷ ನಡೆದ ಮೇಲೆ ಆಮೇಲೆ ಲಾಸ್ಟಲ್ಲಿ ಬಂದಾಗ ಟೋಟಲ್ ಡಿಸ್ಚಾರ್ಜ್ ಅನ್ನಲ್ಲ, ಬಟ್ ಒಂದಿಷ್ಟೇನೋ ಒಂದು ಲಕೀರ್ ಥರ, ಗೆರೆ ಥರ ಇರುತ್ತೆ. ಯಾವುದರಲ್ಲಿ ನೀವು ತಿರ್ಗಾ ಏನು ಮಾಡ್ತೀರಾ, ಹೆಂಗೆ ಡಿಮ್ ಆಗಿಬಿಡುತ್ತೆ ಅಂದರೆ, ಬ್ಯಾಟ್ರಿಯಲ್ಲಿ ಫುಲ್ಲು ಬ್ಯಾಟ್ರಿ ಇಲ್ಲ ಅನ್ನೇನಾಗುತ್ತೆ, ಟಿಮ್ ಅಂತ ಇಷ್ಟು ಹತ್ಕೊಂಡು ಆಫ್ ಆಗ್ತಿರುತ್ತಲ್ಲ, ಹಂಗೆ ಆಗ್ಬಿಡ್ತೀರ ನೀವು. ತಿರ್ಗಾ ಚಾರ್ಜ್ ಮಾಡ್ಕೊಳ್ಬೇಕು. ಅದಕ್ಕೆ ಏಕೆಂದರೆ ಆತ್ಮ ಶರೀರದ ಬ್ಯಾಟ್ರಿ ಅಲ್ವಾ, ಹೆಂಗೆ ನಡೆಯೋದು? ಇದು ಹೋದ್ರೆ ಪುಸ್ಸೋ ಶರೀರ, ये भी डल हो जाती है. बैटरी शरीर से निकलती भी है, फिर दूसरी तीसरी मोटर में जाकर पड़ती है. 84 मोटरों में उनको डाला जाता है. तो अब बाप कहते हैं, तुम कितने डल हेडेड पत्थर बुद्धि हो गए हो. ತಂದೆ ನಮಗೆ ಹೇಳೋದು, ಮಕ್ಕಳಲ್ವ ನಾವು, ಅಧಿಕಾರದಿಂದ ಏನು ಹೇಳ್ತಾ ಇದ್ದಾರೆ, ಅರೆ ಮಕ್ಕಳೇ, ನೀವು ಆತ್ಮರೂಪಿ ಬ್ಯಾಟ್ರಿ ಇದೆಯಲ್ಲ, ಅದು ಡಲ್ ಹೆಡ್ಡೆಡ್ಡು. ಹೆಂಗಾಗ್ಬಿಟ್ಟಿದ್ದೀರಾ ನೋಡ್ರಿ. ಮೋಟ್ರಲ್ಲಿ 84 ಮೋಟ್ರಲ್ಲಿ ಒಂದು ಆತ್ಮ ಬ್ಯಾಟ್ರಿ ಏನು ಮಾಡುತ್ತೆ, ಒಂದು ಬಿಡುತ್ತೆ, ಇನ್ನೊಂದು ತಗೊಳುತ್ತೆ, ಮೂರನೇ ತಗೊಳುತ್ತೆ. 84 ಶರೀರಗಳು ಮೋಟ್ರುಗಳಲ್ಲಿ ಬರ್ತಾ ಡಲ್ ಆಗ್ಬಿಡ್ತು. ಅಂದಾಗ ಡಲ್ ಆಗ್ಬಿಟ್ರೆ ಬುದ್ಧಿನೂ ಡಲ್ ಹೆಡ್ಡೆಡ್ ಪತ್ತರ್ ಬುದ್ಧಿ, ಕಲ್ ಬುದ್ಧಿ ಆಗ್ಬಿಟ್ರಿ. ನಾನು ಇಷ್ಟು ಹೇಳಿದ್ರು ತಲೆ ಚೆಚ್ಕೊಂಡ್ರು ಹೋಗಲ್ಲ. ಏನು ಹೇಳ್ತಾರೆ ಬಾಬು? ಮಕ್ಕಳೇ, ನನ್ನ ನೆನಪು ಮಾಡ್ರಪ್ಪ, ಆತ್ಮಾಭಿಮಾನಿ ಆಗ್ರಪ್ಪ ಅಂದ್ರೂ ಹೋಗ್ಬೇಕಲ್ಲ ಬುದ್ಧಿಗೆ. अब फिर अपनी बैटरी को भरो, सिवाय बाप की याद के आत्मा कभी पवित्र नहीं हो सकती. एक ही सर्वशक्तिवान बाप है जिनसे योग लगाना है. बाप खुद अपना परिचय देते हैं कि मैं क्या हूँ, कैसा हूँ. कैसे तुम्हारी आत्मा की बैटरी डल हो जाती. अब तुमको राय देता हूँ, मेरे को याद करो तो बैटरी क्या होगा, सतो प्रधान फर्स्ट क्लास हो जाएगा. पवित्र बनने से आत्मा 24 कैरेट बन जाती है. ಅಭಿ ತೋ ಮೂಲಮ್ಮೇಕೆ ಬನ್ ಗಯಾ ಹೈ, ಮೇಣ ಆಗೋಗ್ಬಿಡ್ತು ಅಂತಾರೆ ಬಾಬೋರು. ಸ್ವಲ್ಪ ಏನಾದರೂ ಆದರೆ ಟಪಾರ್ ಅಂದ್ಬಿಡುತ್ತೆ, ಮೇಣ ಕರಗುತ್ತಲ್ಲ. ಹಂಗೆ ತಂದೆ ಹೇಳ್ತಿರೋದು, ಈಗ ಬ್ಯಾಟ್ರಿ ತುಂಬ್ಕೊಳ್ಳಿ ಮಕ್ಕಳೇ. ನಾನು ತಂದೆಯ ನೆನಪಿನ ವಿನಃ ಬೇರೆ ದಾರಿ ಇಲ್ಲ ಬ್ಯಾಟ್ರಿ ತುಂಬ್ಕೊಳ್ಳೋಕ್ಕೆ. ಪವಿತ್ರ ಆಗೋಕ್ಕಾಗೋದೇ ಇಲ್ಲ. ತಂದೆ ಸರ್ವಶಕ್ತಿವಂತ, ಅದಕ್ಕೆ ಅವ್ರ ಜೊತೆ ಯೋಗ ಇಡಬೇಕು. ನಾನು ಸ್ವಯಂ ಬಂದು ನನ್ನ ಪರಿಚಯ ಕೊಡ್ತಿದ್ದೀನಿ, ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ. ಅರೆ ಮಕ್ಕಳೇ, ನಿಮ್ಮ ಬ್ಯಾಟ್ರಿ ಡಲ್ ಆಗಿಬಿಟ್ಟಿದೆ, ನಾನು ಸರ್ವಶಕ್ತಿವಂತನ ನೆನಪು ಮಾಡಿ ತಾಕತ್ತು ತುಂಬ್ಕೊಳ್ಳಿ. ಇದು ನಾನು ಕೊಡೋ ಮತ. ನೀವು ಫಸ್ಟ್ ಕ್ಲಾಸ್ ಸತೋ ಪ್ರಧಾನ ಬ್ಯಾಟ್ರಿ ಆಗ್ಬಿಡ್ತೀರ, ಪವಿತ್ರ ಆಗ್ಬಿಡ್ತೀರ. ಪವಿತ್ರತೆ ಬಂದ ತಕ್ಷಣ ಆತ್ಮದಲ್ಲಿ ಎಲ್ಲ ಹೆಂಗೆ ಬರುತ್ತೆ, ಒಳ್ಳೆ ಫೌಂಟೇನ್ ಥರ ಶಕ್ತಿ ಬಾಬೋರಿಂದ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಎಷ್ಟು ಪವಿತ್ರತೆ ಬಾಬೋರನ್ನ ಹಿಡ್ಕೊಂಬಿಡುತ್ತೆ ಆತ್ಮ. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಕ್ಲಾಸ್ ಆಗುತ್ತೆ ಅಂತಾರೆ ಬಾಬೋರು.
ಅದು ಎಷ್ಟೋ 24 ಕ್ಯಾರೆಟ್ ಆಗ್ಬಿಡುತ್ತೆ. ಇವಾಗೆಲ್ಲ ಮೇಣ ಆಗ್ಬಿಡ್ತು, ಏನೂ ಇಲ್ಲ. ತಾಕತ್ ಬಿಲ್ಕುಲ್ ಖತಮ್ ಹೋ ಗಯಿ ಹೈ, ವೋ ಶೋಭಾ ನಹೀ ರಹಿ ಹೈ. ಬಾಬಾ ನಮ್ಮನ್ನು ಸತ್ಯುಗದ ರೂಪದಲ್ಲಿ ನೋಡ್ತಾರಲ್ಲ, ನೀವು ಎಷ್ಟು ಶೋಭನೀಯವಾಗಿದ್ರಿ, ಇವಾಗ ಹೆಂಗಿದ್ದೀರಾ, ಎಲ್ಲ ಬಂದರ್ ಸೆ ಮಂದಿರ್ ಲಾಯಕ್ ಬನಾನೆ ಆಯಾ ಹೂ ಅಂತಾರಲ್ಲ, ಹಂಗೆ ಮಕ್ಕಳೇ ಹೆಂಗಿದ್ದವ್ರು ಹೆಂಗಾಗ್ಬಿಟ್ರಲ್ಲಪ್ಪ ನೀವು, ತಾಕತ್ತೇ ಹೊರಟೋಯ್ತಲ್ವಾ ಅಂತ. ಪವಿತ್ರತೆಯ ತಾಕತ್ತು ಹೋದ ತಕ್ಷಣ ತನು ಮನ ಧನ ಸಂಬಂಧಗಳಲ್ಲಿ ಯಾವ ದಮ್ಮು ಇರಲ್ಲ, ಎಲ್ಲ ಬರೀ ದುಃಖನೇ. अब बाप तुम बच्चों को समझाते हैं, बच्चे मुख्य बात है योग में रहना, पवित्र बनना, नहीं तो बैटरी भरेगा ही नहीं, योग लगेगा ही नहीं. ಕೇಳಿದ್ರೆ ಏನು ಹೇಳ್ತಾರೆ ಬಾಬಾ? ಮುಖ್ಯ ಮಾತೆ ಯೋಗದಲ್ಲಿದ್ದು ಪವಿತ್ರರಾಗಬೇಕು. ಇಲ್ಲ ಅಂದರೆ ಬ್ಯಾಟ್ರಿ ತುಂಬಲ್ಲ, ಯೋಗ ಮಾಡೋಕ್ಕಾಗಲ್ಲ. ಬಾಬಾ ಹೇಳೋದು ಏನು ಪ್ರಯೋಜನ? भले कुक्कड़ ज्ञानी बहुत है, ज्ञान बल देते परंतु वो अवस्था नहीं है. यहाँ बड़े बबके से अनुभव सुनाते हैं, अंदर खाता रहता है. मैं जो वर्णन करता हूँ ऐसी अवस्था तो है ही नहीं. ಇಂಪಾರ್ಟೆಂಟ್ ಮಾತೇನು? ಬಾಬಾ ಹೇಳೋದು ಯೋಗ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಬರೆಗೈನೈನಾ, ಬ್ಯಾಟ್ರಿ ತುಂಬಿಲ್ಲ ಅಂದರೆ ಯೋಗನೂ ಮಾಡೋಕ್ಕಾಗಲ್ಲ. ಯೋಗ ಲಗೇಗ ನೈ. ಬುದ್ಧಿ ಅಲಿತಾ ಇರುತ್ತೆ ಅಲ್ಲಿ ಇಲ್ಲಿ, ಅವರಿಂದ ಇವರಿಂದ ಸಾಧನೆಗಳಿಂದ, ಹಂಗೆ ಹಿಂಗೆ. ಬಾಬಾ ಅಂದ ತಕ್ಷಣ ಹೋಗಿ ಲವಲೀನ ಆಗೋದು, ಏಕರಸ್ ಏಕಾಗ್ರತ ಅದಿರಲ್ಲ. ತುಂಬ ಇಂಪಾರ್ಟೆಂಟ್ ಅಲ್ವಾ? ನೋಡಿ ಬಾಬಾ ಹೇಳ್ತಾರೆ, ಅಂಥವ್ರಿಗೆ ಏನು ಹೇಳ್ತಾರೆ? ಕುಕ್ಕಡ್ ಜ್ಞಾನಿ. ಯೋಗನೇ ಇಲ್ಲ, ಬರೀ ಜ್ಞಾನ ಹೇಳ್ತಾ ಇರೋದು. ಬಾಬಾ ಹೇಳ್ತಾರೆ, ಇಲ್ಲಿ ಬಂದು ಮಕ್ಕಳು ಅನೇಕರು ಅನುಭವ ಹೇಳ್ತಾರೆ, ಬಟ್ ಒಳಗಡೆ ಮನಸ್ಸು ತಿಂತಿರುತ್ತೆ, ಅರೆ ನಾನು ಏನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಶೆಯಿಂದ, ಒಳಗಡೆ ನಂದ ಧಾರಣೆಗಳಿಲ್ಲ, ನನಗೆ ಆ ಯೋಗದ ಸ್ಥಿತಿಯ ಅನುಭವಗಳಿಲ್ಲ, ನಾನು ಹಂಗೆ ಹೇಳ್ತಿದ್ದೀನಿ ಅಂತ ಮನಸ್ಸು ತಿನ್ನುತ್ತೆ. ಸರಿನಾ? ಕೈ ಫಿರ್ ಯೋಗೀತು ಆತ್ಮ ಬಚ್ಚೆ ಬಿ ಹೇ. ಕೆಲವು ಮಕ್ಕಳು ಯೋಗೀತು ಆತ್ಮಗಳು ಇದ್ದಾರೆ, ಯಾರ ಅನುಭವಗಳನ್ನು ಮಾಡಿ ಹೇಳ್ತಾ ಹೋಗ್ತಾರೆ. ಬಾಪ್ ತೋ ಬಚ್ಚೋಂ ಕಿ ಬಹುತ್ ಮಹಿಮಾ ಕರ್ತೆ. ತಂದೆ ಮಕ್ಕಳ ಭಾಳ ಮಹಿಮೆ ಮಾಡ್ತಾರೆ. ಮಕ್ಕಳಂದ್ರೆ ಮುದ್ದಲ್ಲ ಬಾಬಂಗೆ. 5000 ವರ್ಷದ ನಂತರ ಬಂದು ನೋಡ್ತೀನಿ ಮಕ್ಕಳೇ ನಿಮ್ಮನ್ನ ಅಂತಾರೆ. ನಾವೂ 5000 ವರ್ಷದ ನಂತರ ತಂದೆ ದರ್ಶನ ಮಾಡ್ತೀವಲ್ವಾ? ತೋ ಇದು ಇಂಪಾರ್ಟೆಂಟ್. ಬಾಪ್ ಕೇತೆ ಹೇ ಬಚ್ಚೆ तुम बहुत बहुत भाग्यशाली हो, तुमको तो इतने झंझट नहीं है. जिसको बच्चे जास्ती होते हैं उनको बंधन भी होता है. बाबा को कितने ढेर बच्चे हैं, सबकी संभाल रेख देख करनी पड़ती है. बाबा को भी याद करना है. माशूक की याद तो बिल्कुल पक्की होना चाहिए. ತಂದೆ ಹೇಳೋದೇನು? ಮಕ್ಕಳೇ ನೀವು ಬಹಳ ಬಹಳ ಭಾಗ್ಯಶಾಲಿಗಳು. ಯಾರಿಗೆ ಜಾಸ್ತಿ ಮಕ್ಕಳಿದ್ದಾರೆ ಅವ್ರಿಗೆ ಜಾಸ್ತಿ ಜಂಜಾಟ ನೋಡ್ಕೋಬೇಕಾಗುತ್ತೆ. ನಿಮಗೆ ತುಂಬ ಚಾನ್ಸು ಬಾಬೂರನ್ನು ನೆನಪು ಮಾಡ್ಬೋದು, ಯಾವ ಜಂಜಾಟ ಇಲ್ಲ ಅಂತಂದರೆ. ನನಗೆ ನೋಡ್ರಿ ಎಷ್ಟು ಮಕ್ಕಳಿದ್ದಾರೆ, ಎಲ್ಲರನ್ನೂ ಕೂತ್ಕೊಂಡು ರೇಖದೇಕ್ ಮಾಡಬೇಕು, ಎಲ್ಲರನ್ನೂ ನೋಡ್ಕೋಬೇಕಾಗುತ್ತೆ. ಈಗ ಶಿವಬಾಬಾ ನೋಡ್ಕೊಳ್ಳೋದಂದರೆ ಬ್ರಹ್ಮನೂ ಅಟೆನ್ಷನ್ ಕೊಡಬೇಕಲ್ಲ. 350 ಮಕ್ಕಳು ಯಾರಿಗಿರ್ತಾರೆ? ಯಾರಿಗಿರಲ್ಲ. ಅವಾಗ ಯಜ್ಞದ ಆದಿಯ ವಿಷಯನ ತಗೊಳ್ರಿ. ಈಗಂತೂ ಬಾಬನ ಮುಂದೆ 9 ಲಕ್ಷ ಜನ ಗಿರಾಪಿರ ಅಂತ ಒಬ್ರೊಂದು ಕೂಗಿದ್ರೆ ಇನ್ನೊಬ್ರು ಇನ್ನೊಂದು ಕೂಗ್ತಾ ಇರ್ತಾರೆ, ಒಬ್ರೊಂದು ಹೇಳ್ತಾ ಇದ್ರೆ ಇನ್ನೊಂದು. ಬಾಬನ ಮುಂದೆ ಹೆಂಗಿರ್ಬೋದು ವಾಯ್ಸು? ವತನದಲ್ಲಿ ಬಾಬನ ಹತ್ರ ಎಲ್ಲ ಟಿವಿಗಳಿದೆ, ಎಲ್ಲ ಆನ್ ಆಗಿಬಿಟ್ರೆ 9 ಲಕ್ಷ ಟಿವಿ ಒಬ್ಬೊಬ್ರದ್ದು ಒಂದೊಂದು. ಬಾಬಾ ಹೇಳ್ತಾರೆ ಯಾವ್ಯಾವ ಕಡೆ ಎಲ್ಲೆಲ್ಲಿ ಅಲ್ಲಿ ರೆಡ್ ಲೈಟ್ ಬರ್ತಾ ಇರುತ್ತೆ, ಆನ್ ಆಗ್ತಾ ಇರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನೋಡ್ತಾ ಇರ್ತೀನಿ ಅವ್ರ ಫೇಸ್ಗಳನ್ನ, ಹೆಂಗೆ ಏರುಪೇರು ಆಗ್ತಿದ್ದಾರೆ ಇವರೆಲ್ಲ ಅಂತ. ಬಾಬಾ ಕೂತ್ಕೊಂಡು ಅವ್ರಿಗೆ ಎಷ್ಟು ದೊಡ್ಡ ಕೆಲಸ. ವಿಶ್ವನೂ ನೋಡು, ಇಲ್ಲಿನೂ ಮಕ್ಕಳನ್ನೂ ನೋಡು, ಎಲ್ಲ ನೋಡು, ಭಕ್ತರನ್ನೂ ನೋಡು. ಅವ್ರಿಗೆ ಎಲ್ಲೆಲ್ಲಿ ಏನೇನು ಬೇಕೋ. ಬಾಬಾ ನವದಾ ಭಕ್ತರು ತಲೆ ತಕೊಂಬಿಡ್ತೀನಿ ಅಂದರೆ ಓಡೋಬೇಕು. ಎಷ್ಟು ಕೆಲಸ ಇದೆ ಬಾಬಾ ಅವ್ರಿಗೆ. ಆದರೂ ಮಕ್ಕಳಿಗೆ ಇಷ್ಟು ಟೈಮ್ ಕೊಡ್ತಾರೆ. ನಾವೆಷ್ಟು ನೆನಪು ಮಾಡಬೇಕು, ಎಷ್ಟು ಭಾಗ್ಯಶಾಲಿಗಳು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ? ನನಗೆ ಬ್ರಹ್ಮ ಬಾಬಾ ಶಿವಬಾಬನ್ನೂ ನೆನಪು ಮಾಡಬೇಕು, ಮಕ್ಕಳ ರೇಖದೇಕು ಮಾಡಬೇಕು.
ಆದರೆ ತಂದೆ ಪ್ರಿಯತಮನ ನೆನಪು ಪಕ್ಕಾ ಇರಬೇಕು. ಅಂದರೆ ನೆನಪು ಮಾಡದೆ ಬಿಟ್ಟೆ ಹಂಗಿರಂಗಿಲ್ಲ, ಪಕ್ಕಾ ಇರಬೇಕು. भक्ति मार्ग में तो तुम बाप को कितना याद करते आए हो, ये भगवान पूजा भी पहले पहले उनकी करते हो, पहले निराकार भगवान की ही करते हैं ना. ऐसे नहीं कि उस समय तुम आत्म अभिमानी बनते हो. आत्म अभिमानी फिर पूजा थोड़ा ही करेंगे. ಭಕ್ತಿಯಲ್ಲಿನೂ ನೆನಪು ಮಾಡ್ತಾ ಬಂದ್ವಲ್ಲ, ಹೇ ಭಗವಂತ ಅಂತ ಬರೀ ಪೂಜೆಗಳು ಮಾಡ್ಕೊಂಡು ಬಂದ್ವಿ. ನಿರಾಕಾರಂದು ಮೊದಲು ಪೂಜೆ ಆಗುತ್ತೆ. ಹಂಗಲ್ಲ, ಆತ್ಮಾಭಿಮಾನಿಗಳಾಗಿರ್ತೀವಿ. ಅಲ್ಲಿ ನಿರಾಕಾರನ ಪೂಜೆ ಮಾಡ್ತಿದ್ದೀವಿ ಅಂದರೆ ಬಾಬಾ ಹೇಳ್ತಾರೆ ಇಲ್ಲ, ಆತ್ಮಾಭಿಮಾನಿಗಳು ಪೂಜೆ ಹೆಂಗೆ ಮಾಡ್ತಾರೆ? ಸತ್ಯುಗದಲ್ಲಿ ಎಲ್ಲಿ ಪೂಜೆ ಆಗುತ್ತೆ? बाप समझाते हैं पहले पहले भक्ति शुरू होती है तो पहले एक बाप की पूजा करते हैं, एक ही शिव की पूजा करते हो, यथा राजा रानी तथा प्रजा. ऊंच ते ऊंच ही भगवान उनको ही याद करना है. ತಂದೆ ಹೇಳೋದು, ಮೊದಲು ಭಕ್ತಿ ಶುರು ಮಾಡಿದಾಗ ನಿರಾಕಾರ ಶಿವನ ಭಕ್ತಿ ಮಾಡ್ತೀರ. ನವದಾ ಭಕ್ತಿ ಅದೇ ನಡೆಯೋದಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ರೂ ದ್ವಾಪರದಲ್ಲಿ ಒಬ್ಬ ಶಿವನ ಪೂಜೆ ಮಾಡ್ತಾರೆ. ಹೈಯೆಸ್ಟಲ್ಲಿ ಹೈಯೆಸ್ಟ್ ಇರೋದೇ ಒಬ್ಬರು ನಿರಾಕಾರ ಭಗವಂತ, ಅವರನ್ನೇ ನೆನಪು ಮಾಡೋದು. ಅದರ ನೆಕ್ಸ್ಟ್ ಯಾರು? ದೂಸರೆ ಫಿರ್ सब नीचे, उसके नीचे कौन है? ब्रह्मा विष्णु शंकर को भी याद करने की दरकार नहीं. ऊंच ते ऊंच बाप को ही याद करना है. ಸೆಕೆಂಡ್ ನಂಬರ್ ಬ್ರಹ್ಮ ವಿಷ್ಣು ಶಂಕರ ಯಾರಿದ್ದಾರೆ ಅವರನ್ನು ನೆನಪು ಮಾಡೋದಿಲ್ಲ, ಹೈಯೆಸ್ಟಲ್ಲಿ ಹೈಯೆಸ್ಟ್ ತಂದೆನೇ ನೆನಪು ಮಾಡಬೇಕು. ಪರಂತು ಡ್ರಾಮಾ ಕಾ ಪಾರ್ಟ್ ಐಸಾ ಹೈ ಜೋ ತುಮ್ ನೀಚೆ ಉತರ್ನೆ ಕೆ ಲಿಯೇ ಬಾಂಧೆ ಹುए हो. बाप समझाते हैं तुम कितने नीचे उतरते हो. हर बात आदि से अंत तक ऊपर से नीचे तक समझाते हैं. ನಮ್ಮ ತಂದೆ ಬಂದೇನು ಹೇಳ್ತಿದ್ದಾರೆ? ಎಲ್ಲ ಜ್ಞಾನ ತಿಳಿಸ್ಕೊಡ್ತಿದ್ದಾರೆ. ಮಕ್ಕಳಿಗೆ ಏನು ಮಾಡೋದು? ಡ್ರಾಮಾದಲ್ಲೇನೆ ನಿಮ್ಮ ಪಾರ್ಟ್ ಹಂಗಿದೆ, ನೀವು ಕೆಳಗಡೆ ಇಳಿತಾ ಬರ್ತೀರಾ, ಇಳಿತಾ ಎಷ್ಟು ಕೆಳಗೆ ಬಂದ್ಬಿಡ್ತೀರಾ ಮಕ್ಕಳೇ. ನೀವು ಹೆಂಗೆ ಬರ್ತೀರಾ ಕೆಳಗಡೆ, ಮೇಲಿಂದ ಇಡೀ ಜ್ಞಾನ ಆದಿಯಿಂದ ಅಂತ್ಯದವರೆಗೆ, ಮೇಲಿಂದ ಕೆಳಗಡೆವರೆಗೆ ನಾನು ಫುಲ್ ಜ್ಞಾನ ನಿಮಗೆ ಕೊಡ್ತೀನಿ. ಬಾಪ್ ಸಮझाते. ನಮ್ಮ ತಂದೆ ಇನ್ನ ಏನು ಹೇಳ್ತಾರೆ? ಭಕ್ತಿ ಬಿ ಪೆಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಹೋತಿ. ನೋಡ್ರಿ, ಒಂದೊಂದು ಮಾತಿನ ಜ್ಞಾನ ತಿಳುವಳಿಕೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮಗೆ ಎಷ್ಟು ಚೆನ್ನಾಗಿ ಡೀಟೇಲಾಗಿ ಕೊಡ್ತಾರೆ ಬಾಬಾ. ಬಟ್ ಇದನ್ನು ಚಿಂತನೆ ಮಂಥನ ಮಾಡಿ ಧಾರಣೆ ಮಾಡ್ಕೋಬೇಕು. अभी तुम फिर सतो प्रधान बन रहे हो, इसमें ही मेहनत है, पवित्र बनना है, अपने को देखना है, माया कहाँ धोखा तो नहीं देती है, मेरी क्रिमिनल आई तो नहीं बनती है. ಭಕ್ತಿನೂ ಆತ್ಮಗಳು ಹೆಂಗೆ ಸತೋ ರಜೋ ತಮೋದಲ್ಲಿ ಬರ್ತಾರೆ, ಭಕ್ತಿನೂ ಸತೋ ರಜೋ ತಮೋದಲ್ಲಿ ಚೇಂಜ್ ಆಗುತ್ತೆ. ಟೋಟಲ್ ಸಿಸ್ಟಮ್ ಆತ್ಮಗಳ ಜೊತೆಗೆ ಸತೋ ರಜೋ ತಮೋದಲ್ಲಿ ಚೇಂಜ್ ಆಗುತ್ತೆ. ಈಗ ನೀವೆಲ್ಲ ಸತೋ ಪ್ರಧಾನರಾಗ್ತೀರಾ ಮಕ್ಕಳೇ. ಇದರಲ್ಲಿ ಪರಿಶ್ರಮ ಇದೆ, ಬಟ್ ನೀವು ಆಗಲೇಬೇಕು. ನೀವು ಪವಿತ್ರರಾಗಲೇಬೇಕು. ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ಮಾಯೆ ನನಗೆ ಮೋಸ ಮಾಡಲ್ಲ ತಾನೇ? ಏನು ನೋಡಬೇಕು? ಮಾಯೆ ಮೋಸ ಮಾಡಲ್ಲ ತಾನೇ? ಮಾಯೆ ಫಸ್ಟ್ ಎಲ್ಲಿಂದ ಮೋಸ? ಕಣ್ಣು ಕ್ರಿಮಿನಲ್ ಆಗಲ್ಲ. ದೇಹದ ದೃಷ್ಟಿ ಇಲ್ಲ ತಾನೇ? ದೇಹದ ಕಡೆ ಆಕರ್ಷಣೆ ಆಗಲ್ಲ ತಾನೇ? ಮನುಷ್ಯರು ಎಲ್ಲಿ ಕೆಲಸ ಇಲ್ವೋ ಅಲ್ಲಿ ನೋಡ್ಕೊಡ್ದು ಯಾರನ್ನು. ಇದು ತುಂಬ ಸ್ಟ್ರಿಕ್ಟ್. ತನ್ನ ರೆಸ್ಪೆಕ್ಟು, ತನ್ನ ಸ್ವಮಾನ, ತನ್ನ ಡಿಸಿಪ್ಲಿನಲ್ಲಿ ಇರಬೇಕು. ಕೆಲಸ ಇದೆಯಾ? ಎದುರುಗಡೆ ಬಂದ್ರ ನೋಡ್ರಿ. ಗುಲ್ಜಾರ್ದಾದಿನ ಕಾಪಿ ಮಾಡಿ ಇದರಲ್ಲಿ ದಾರಿಯಲ್ಲಿ ಹೋಗ್ತಿದ್ದು ಎಲ್ಲೂ ನೋಡಲ್ಲ, ಕಣ್ಣು ಹಿಂಗಿರುತ್ತೆ. ಬಾಬಾ ಅವ್ರ ಕಣ್ಣಲ್ಲಿ ಇರ್ತಾರೆ. ಯಾರಾದರೂ ಓಂ ಶಾಂತಿ ಅಂದ್ರೇ ನೋಡೋದು. ಅದು ನೋಡ್ಬಿಟ್ಟು 1 ಸೆಕೆಂಡಲ್ಲಿ ಹಿಂಗೆ ಪಟಕ್ಕಂತ. ಇದು ಎಂತಹ ಸತೋ ಪ್ರಧಾನ ಆತ್ಮ ಅದಲ್ವಾ ಧಾರಣೆ. ಅದಕ್ಕೆ ಹೇಳ್ತಾರೆ ಬಾಬಾ, ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಕ್ರಿಮಿನಲ್ ಐ ಇಲ್ಲ ತಾನೆ. ಕೆಲವ್ರ ಕಣ್ಣು ಕಿಟಿ 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 ಅಂತ ಹಿಂಗೆ 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 ಹೋಗ್ತಾ ಇರುತ್ತೆ, ಸುಮ್ಮನೆ ಇರೋದೇ ಇಲ್ಲ. ಕೋಯಿ ಪಾಪ ಕಾ ಕ್ಯಾಲ್ ತೋ ನೈ ಆತಾ ಹೈ. ಕೇಳ್ಕೊಳ್ಳಿ, ಯಾವುದೇ ಪಾಪ ಮಾಡೋ ವಿಚಾರ ಕಣ್ಣು ಕೆಟ್ಟೋಯ್ತಂದ್ರೆ ಇನ್ನು ಪಾಪದ ವಿಚಾರನೇ ತಾನೇ ನೋಡೋದು ಬರೋದು.
गायन है प्रजापिता ब्रह्मा तो उनकी संतान ब्राह्मण ब्राह्मणियाँ भाई बहन ठहरे ना। यहाँ के ब्राह्मण लोग भी अपने को ब्रह्मा की औलाद कहलाते। तुम भी ब्राह्मण भाई बहन हुए, फिर विकारी दृष्टि क्यों रखते हो? ब्राह्मणों को तुम अच्छी रीति दृष्टि दे सकते हो। अभी तुम बच्चे ही जानते हो, ब्रह्मा की संतान ब्राह्मण ब्राह्मणी बनकर फिर देवता बनते हैं। ತಂದೆ ಹೇಳೋದು, ಮಕ್ಕಳಿಗೆ ಗಾಯನ ಇದೆಯಲ್ಲ, ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಾಹ್ಮಣ ಬ್ರಾಹ್ಮಣಿಯರಂದ್ರೆ ಸೋದರ ಸಹೋದರಿಯರಾದ್ರಿ. ಯಾವಾಗ ಸಹೋದರ ಸಹೋದರಿ ಹೋಗ್ಲಿ, ಶಿವಬಾಬುನ್ ಮಕ್ಕಳ ಲೆಕ್ಕದಲ್ಲಿ ಭಾಯಿ ಭಾಯಿ, ಈ ಸಂಬಂಧದಲ್ಲಿ ನಿಮಗೆ ಬೇರೆ ವೃತ್ತಿ ದೃಷ್ಟಿ ಹೆಂಗ್ ಬರೋಕ್ಕಾಗುತ್ತೆ? ಕೆಟ್ಟ ವಿಚಾರ ಹೆಂಗ್ ಬರೋಕ್ಕಾಗುತ್ತೆ? ಹೆಂಗ್ ಯೋಚನೆ ಮಾಡೋಕ್ಕಾಗುತ್ತೆ? ನೀವು ವಿಕಾರಿ ದೃಷ್ಟಿಯನ್ನು ನೀಡೋಕ್ಕಾಗುತ್ತೆ? ಬ್ರಾಹ್ಮಣರಿಗೂ ನೀವು ಚೆನ್ನಾಗಿ ದೃಷ್ಟಿ ಕೊಟ್ಟು ಹೇಳ್ರಿ ಅವರಿಗೆ. ನೀವೀಗ ಅವರಂತೂ ಬರೀ ಹೇಳ್ತಾರಷ್ಟೇ. ನೀವೀಗ ಪ್ರಾಕ್ಟಿಕಲಿ ಬ್ರಹ್ಮನ ಸಂತಾನರು, ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ, ಸೊ ದೇವತೆಗಳಾಗ್ತೀರಾ. ದೇವತೆಗಳಂದ್ರೇನೆ ಸಂಪೂರ್ಣ ನಿರ್ವಿಕಾರಿಗಳಂದ್ರೆ ಆ ಸಂಸ್ಕಾರ ಇಲ್ಲಿ ತುಂಬ್ಕೋಬೇಕಲ್ಲ. ಆತ್ಮ ಭಾಯಿ ಭಾಯಿ. तो कहते भी है, बाप आकर ब्राह्मण देवी देवता धर्म की स्थापना करते हैं। ये समझ की बात है, हम ब्रह्मा की संतान भाई बहन हो गए तो कुदृष्टि कभी नहीं होना चाहिए। उनको रोकना है, ये भी हमारी मीठी बहन है, वो लव रहना चाहिए। जैसे ब्लड कनेक्शन में लव रहता, वो बदल कर रूहानी बन जाए, इसमें बहुत बहुत मेहनत है तो बहुत सहज। अपने को आत्मा समझ बाप को याद करना है, विकार की दृष्टि नहीं रख सकते हो। बाबा ने समझाया है, ये आंख के बहुत धोखा देने वाला है, उसको बदलना है। हम आत्मा है. ಆರ್ಡರು ಆದೇಶ ಕೊಡ್ತಿದ್ದಾರೆ ಬಾಬೂರು. ಏನಂತ? ನೀವು ಬ್ರಹ್ಮ ತಂದೆಯ ಮಕ್ಕಳು, ಸೋದರ ಸೋದರಿಯರು, ನಿಮ್ದೆಂದೂ ವಿಕಾರಿ ದೃಷ್ಟಿ ಇರಂಗಿಲ್ಲ. ಆರ್ಡರ್, ಆದೇಶ. ಇನ್ನೊಂದೇನು ಹೇಳ್ತಿದ್ದಾರೆ, ನೀವು ಲೌಕಿಕದಲ್ಲಿ ಬ್ಲಡ್ ಕನೆಕ್ಷನ್ನಲ್ಲಿನೋ ಸೋದರಿ ಅನ್ನೋ ಭಾವನೆಯಲ್ಲಿ ಎಷ್ಟು ಪ್ರೀತಿಯಿಂದ ನೋಡ್ತೀರಾ, ಕೆಟ್ಟ ದೃಷ್ಟಿ ಇಡಲ್ಲ, ಬರೋಕ್ ಸಾಧ್ಯನೇ ಇಲ್ಲ. ಅಂದಾಗ ನೀವು ಇಲ್ಲಿನೂ ಆತ್ಮಿಕ ಸ್ನೇಹದಲ್ಲಿ ನೋಡ್ಬೇಕಲ್ವಾ, ಪರಿವರ್ತನೆ ಆಗಬೇಕು. ಹಂಗಲ್ಲ ಬ್ಲಡ್ ಕನೆಕ್ಷನ್ ಇಲ್ಲಿ ತಂದು ಇನ್ನೊಂದು ಜೋಡ್ಸಂಗಿಲ್ಲ. ನನ್ನ ಅಣ್ಣ ನನ್ನ ಅಕ್ಕ ಅಂತೇಳಿ. ಅರ್ಥ ಆಗ್ತಿದ್ಯಾ? ಎಲ್ಲ ಅಣ್ಣ ಅಕ್ಕ ಅಮ್ಮ ಅಪ್ಪ ಎಲ್ಲ ಬಾಬಾನೇ. ಇಲ್ಲಿ ಏನಿದ್ರು ಸೇವಾ ಸಂಬಂಧದಲ್ಲಿ ಆತ್ಮಿಕ ದೃಷ್ಟಿಯಲ್ಲಿ ನನ್ನ ಸೋದರಿ ಸೋದರ ಅನ್ನೋ ಭಾವಗಳು ಪರಿಪಕ್ವವಾಗಿರ್ಬೇಕು. ಹೆಚ್ಚು ಕಡಿಮೆ ಹಾಕಿದ್ರೆ ಕೆನೆಗೊಡಿಬೇಕು. ಅರ್ಥ ಆಯ್ತಾ? ಮಾಯೆ ಅಂತೂ ಕೆನೆಗೊಡಿಯುತ್ತೆ. ಆ ಕೆನೆಗೊಡಿಯೋದು ಅರ್ಥ ಆಗಲ್ಲ ಅಂದ್ರೆ ಯಾರಾದ್ರೂ ಹಂಗಿಂಗ್ ಮಾಡಿದ್ರೆ ಕೆನೆ. ಅವತ್ತೇನು ಹೇಳಿದ್ರು ಬಾಬೂರು, ಐಸೆ ವೈಸೆ ಲೋಗ ಆನೈಸೆ ಲಾಟಿ ಲಗಾಕೆ ಭಗಾದೋ ಅಂತ. ಅರ್ಥ ಆಯ್ತಾ? ಬಾಬೂರು ಲವಣ್ಣ ಎಲ್ಲ ಕಳಿಸ್ತಾರೆ, ಹುಷಾರಾಗಿರಿ ಮಕ್ಕಳೇ ಅಂತ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ಆತ್ಮೀಯತೆಯಲ್ಲಿ ಎಲ್ಲ ಬದಲಾವಣೆ ಆಗಬೇಕು. ಕಣ್ಣು ಮೋಸ ಮಾಡೋ ಹಂಗ ಮಕ್ಕಳೇ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳೋಕ್ಕೆ ವಿಧಿ, ದೊಡ್ಡ ವಿಧಿ, ಸಹಜ ವಿಧಿ. ನಾನು ಆತ್ಮನಾಗಿದ್ದೀನಿ, ಬಾಬೂರ್ ಮಗು, ಎಲ್ಲರೂ ಬಾಬೂರ್ ಮಕ್ಕಳು, ನನ್ನ ಸೋದರ ಸೋದರಿಯರು. ಅದು ಒಂಥರ ನ್ಯಾಚುರಲ್ ಜೀನ್ಸಲ್ಲಿ ಬಂದ್ಬಿಡ್ಬೇಕು. ಬೀಕೆ ಆದ ತಕ್ಷಣ ಆತ್ಮ ಅನ್ನೋದರ ಪರಿಪಕ್ವತೆ ಎಲ್ಲ ಧಾರಣೆಗಳಲ್ಲಿ ತಗೊಂಡು ಬಂದ್ಬಿಡುತ್ತೆ. ಇದು ತುಂಬ ದೊಡ್ಡ ಮಿಸ್ಟೀರಿಯಸ್ ಮಾತು, ಭಾಳ ದೊಡ್ಡ ಆಳವಾದ ಧಾರಣೆ ಆಗಬೇಕಿದು. ಬ್ರಾಹ್ಮಣ ಜನ್ಮ ಸಾರ್ಥಕ ಆಗಬೇಕಂದ್ರೆ ಆತ್ಮಾಭಿಮಾನಿಯಾಗಿ ಯಾರೆಷ್ಟು ಪವಿತ್ರತೆಯ ಧಾರಣೆ ಭಾಳ ಸ್ಟ್ರಾಂಗಾಗಿ ಆಳವಾಗಿ ಮಾಡ್ತಾರೆ, ಅವರು ಗೆಟಾನ್ ಆಗ್ಬಿಡ್ತಾರೆ. ಪ್ರಾಣ ಹೋಗೋವರೆಗೂ ವ್ಯರ್ಥ ಅಶುದ್ಧ ಸಂಕಲ್ಪಗಳು ಬರ್ಕೂಡ್ದು, ನೆಗೆಟಿವ್ ಬರ್ಕೂಡ್ದು. ತನ್ನ ಮೇಲೆ ತಾನೇ ವಾಚ್ಮ್ಯಾನ್ ಆಗ್ಬೇಕು, ತನಗೆ ತಾನು ಕೆನೆ ಕೊಡ್ಕೋತಾ ಇರಬೇಕು. ಸರಿನಾ? ಅದಕ್ಕೇನು ಹೇಳ್ತಿದ್ದಾರೆ ಬಾಬೂರು? ಅಭಿ ತೋ ಹಮ್ ಶಿವ ಬಾಬಾ ಕೆ ಬಚ್ಚೆ ಹೇ, ಅಡಾಪ್ಟ್ ಕಿಯೇ ಹುए भाई बहन है, हम अपने को बीके कहलाते हैं, चलन में फर्क तो रहता है ना. टीचर्स का काम है क्लास में सबसे पूछना है,
तुम समझते हो हमारी भाई बहन की दृष्टि रहती है या कुछ चंचलता चलती है। सच्चे बाप के आगे सच न बताया, झूठ बोला तो बहुत दंड पड़ जाएगा। क्या होगा? कोर्ट में कसम उठाते हैं ना, सच्चे ईश्वर बाप के आगे सच कहेंगे, सच्चे बाप का बच्चा सच्चा होगा, ಬಾಪ್ ಟ್ರೂತ್ಫುಲ್. ಇನ್ನು ಏನು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ ನೋಡ್ರಿ. ನಾವು ಶಿವಬಾಬನ್ ಮಕ್ಕಳು, ದತ್ತು ಪುತ್ರರು, ನಾವು ಸಹೋದರ ಸಹೋದರಿಯರು. ನಾವು BKS ಅಂದ್ಕೋತೀವಿ ಅಂದರೆ ನಮ್ಮ ಚಲನೆಯಲ್ಲಿ ವ್ಯತ್ಯಾಸ ಆಗ್ಬೇಕು. ಲೌಕಿಕದವರು ನಮಗೂ ಚಲನೆಯಲ್ಲಿ ಬಹಳ ದೊಡ್ಡ ಅಂತರ ಇರಬೇಕು. ಸತ್ಯ ತಂದೆಯ ಏನು ಮುಂದೆ ಸತ್ಯ ಹೇಳಲಿಲ್ಲ, ಇವಾಗ ಸುಳ್ಳು ಹೇಳ್ತೀರಾ ಅಂದರೆ ತುಂಬ ಡೇಂಜರು. ಅಂದರೆ ಯಾಕೆ ಈ ಮಾತು ಹೇಳ್ತಿದ್ದಾರೆ ಅಂದರೆ, ಟೀಚರ್ಸ್ ನಿಮಿತ್ತರು ಕ್ಲಾಸಲ್ಲಿ ಕೇಳಬೇಕು, ನೋಡ್ರಿ ನಿಮಗೆ ಸೋದರ ಸೋದರಿ ದೃಷ್ಟಿ ಇದೆಯಾ, ವೃತ್ತಿ ದೃಷ್ಟಿನ ಏನಾದರೂ ಚಂಚಲ ಆಗ್ತಿದೆಯಾ ಅಂತ. ಈ ಕೆಲವ್ರು ಏನು ಮಾಡ್ತಾರೆ, ಇವ್ರಿಗೇನು ಅಕ್ಕಂದ್ರಿಗೆ ಹೇಳೋದು ಅಂತ ಸುಳ್ಳು ಹೇಳ್ಬಿಡ್ತಾರೆ. ನೀವೇನು ಹೇಳಕ್ಕೆ ಹೋಗಿಲ್ಲ, ಬಾಬವ್ರಿಗೆ ಹೇಳ್ತೀವಿ ಅಂತೇಳಿ ಬಾಕಿ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಅರ್ಥ ಆಗ್ತಿದೆಯಾ? ಕೆಲವ್ರಿಗೆ ನಾಚಿಕೆ ಆಗುತ್ತೆ. ಅದರಿಂದ ಬಾಬೂರ್ ಮುಂದೆ, ಬಾಬೂರ್ ದರ್ಬಾರಲ್ಲಿ ಎಂದು ಸುಳ್ಳು ಹೇಳಕ್ಕೆ ಹೋಗಬಾರ್ದು. ಒಂದಕ್ಕೆ ಸೌಗುಣ ದಂಡ. ಕೋರ್ಟಲ್ಲಿ ಬಾಬಾ ಹೇಳ್ತಾರೆ ನೋಡ್ರಿ, ನನ್ನ ಹೆಸರು ತಗೊಂಡು ಸತ್ಯ ಹೇಳ್ತಾರೆ. ಈಗಿಲ್ಲ ಬಿಡ್ರಿ, ಎಲ್ಲ ಸುಳ್ಳೇ ಹೇಳೋದು. ಅದೆಲ್ಲ ಆಗಿನ ಕಾಲ. ಈಶ್ವರನ ಮುಂದೆ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ, ನಾನೇನು ಹೇಳ್ತೀನಿ ಸತ್ಯ ಹೇಳ್ತೀನಿ, ತಂದೆ ಪರಮಾತ್ಮನ ನೋಡ್ಕೊಂಡು ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ರು. ಈಗೆಲ್ಲ ಬರೀ ಸುಳ್ಳಿನ ಜಗತ್ತು. ಸಚ್ಚೆ ಬಾಪ್ ಕ ಬಚ್ಚಾ ಭಿ ಸಚ್ಚಾ ಹೋಂಗಾ. ಅಂಡರ್ಲೈನು. ಸತ್ಯ ತಂದೆಯ ಮಕ್ಕಳಂದ್ರೆ ಅವರು ಸತ್ಯವಾಗಿಯೇ ಇರ್ತಾರೆ. ಯಾಕೆಂದ್ರೆ ಬಾಪ್ ಟ್ರೂತ್ಫುಲ್, ಪರಮಾತ್ಮ ಸತ್ಯ, ಗಾಡ್ ಈಸ್ ಟ್ರೂತ್. ಜನ ಏನು ಮಾಡ್ಬಿಟ್ರು, ಟ್ರೂತೇ ಗಾಡ್ ಅಂದ್ಬಿಟ್ರು. ಅದು ಸರಿ ಇಲ್ಲ. वो सत्य ही बतलाते हैं, बाकी सब गपोड़े हैं. श्री श्री 108 अपने को कहलाते हैं. वास्तव में ये माला है ना जो सिमरते हैं, यह भी जानते नहीं कि हम क्यों सिमरते हैं. बौद्धियों की माला, क्रिश्चियनों की माला भी होती है. हर एक अपने ढंग से माला फेरते हैं. तुम बच्चों को अब ज्ञान मिला हुआ है ना. ಮಾಲೆ ಏನು ಅನ್ನೋದು ಇವಾಗ ಎಲ್ಲರಿಗೂ ಗೊತ್ತಾಗೋಗ್ಬಿಡ್ತಲ್ಲ. 108 ಆತ್ಮಗಳು ಯಾರು ಪಾಸ್ ಆಗ್ತಾರೆ ಅವರ ಮಾಲೆಯನ್ನ ಆ ಪವಿತ್ರ ಆತ್ಮಗಳ ಸ್ಮೃತಿಯಲ್ಲಿ ಮಾಲೆ ಎಣಿಸ್ತಾರೆ. ಅದರಿಂದನೂ ಸ್ವಲ್ಪ ಪ್ರಾಪ್ತಿ ಸಿಗುತ್ತೆ. ಇವ್ರೇನು ಮಾಡ್ಬಿಟ್ರು, ನಾನು 108 ಜಗದ್ಗುರು, ನಾನು ಅಂತ 1008 ಜಗದ್ಗುರು ಅಂತ ಹೆಸರಿಟ್ಕೊಂಡ್ಬಿಟ್ರು. ಬಾಬಾ ಹೇಳ್ತಾರೆ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ, ಇದೆಲ್ಲ ಹೆಸರು ಶಿವಬಾಬುರ್ದದು. ಅದರಲ್ಲಿ 108 ಮಾಲೆಯಲ್ಲಿ ಅಥವಾ 8 ಮಾಲೆಯಲ್ಲಿನೂ ಒಂದು ಹೂ ಗಂಟಾಕಿರ್ತಾರೆ ದಾರನ, ಅದು ಶಿವ ಬಾಬಾ. ಬಾಕಿ ಎಲ್ಲ ಅವ್ರ ಮಕ್ಕಳು ಯಾರು ಪಾಸ್ ಆದರು. ಸೊ ಅದು ಕ್ರಿಶ್ಚಿಯನ್ಸ್ ಇರಲಿ ಅಥವಾ ಬೌದ್ಧರಿರಲಿ, ಎಲ್ಲರ ಹತ್ರ 108 ಮಾಲೆ ಇರುತ್ತೆ. ಕೂತ್ಕೊಂಡು ಅವ್ರವ್ರ ಲೆಕ್ಕದಲ್ಲಿ ಅವ್ರು ಜಪ ಮಾಡ್ತಾ ಇರ್ತಾರೆ. ಬುದ್ಧಿ ಮಾತ್ರ ಓಡಾಡ್ತಾ ಇರುತ್ತೆ, ಸುಮ್ಮನೆ ಹೇಳ್ತಾ ಇರ್ತಾರೆ ಏನೋ ಒಂದು ಕತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, उनको ही सब याद करते हैं, उनकी याद से ही हम स्वर्ग की पटरानी अर्थात महारानी बनते हैं. नर से नारायण, नारी से लक्ष्मी, यह है सूर्यवंशी मखमल की पटरानी बनना या फिर कादी की हो जाती है. तो ऐसे ऐसे पॉइंट्स बुद्धि में रख फिर समझाना चाहिए. ಅಂದರೆ ಯಾರೆಷ್ಟು ನೆನಪು ಮಾಡ್ತೀರಾ ಪಾಸ್ ಆಗ್ತೀರಾ, ಸ್ವರ್ಗದ ಪಟರಾಣಿಗಳಾಗ್ತೀರಾ. ಇಲ್ಲ ಪಾಸ್ ಆಗಲ್ಲ ಅಂದರೆ ಇನ್ನಾಗ ಫಸ್ಟು ಬಾಬಾ ಹೇಳ್ತಾರೆ ರೇಷ್ಮೆ ಮಕ್ಕಮಲ್ ಪಟ್ರಾಣಿಗಳು, ಆಮೇಲೆ ಎಂಥದೋ ಕಾದಿದ್ ಬಂದ್ಬಿಡುತ್ತೆ. ಕಲಿಯುಗದಲ್ಲಿ ಬಂದರೆ ಕಾದಿನೂ ಇಲ್ಲ. ಇಂಥದ್ದೆಲ್ಲ ಪಾಯಿಂಟ್ಸ್ ಅಂದರೆ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಈ ಪಾಯಿಂಟ್ಸ್ ಎಲ್ಲ ಬುದ್ಧಿಯಲ್ಲಿ ಇಟ್ಕೊಂಡು ತಿಳಿಸಿ. ಫಿರ್ ತುಮಾರ ನಾಮ್ ಬಹುತ್ ಬಾಲಾ ಹೋ ಜಾಯೇಂಗಾ. ಬಾಪ್ कहने बाप बात करने में शेरनी बनो, ತುಮ್ ಶಿವ ಶಕ್ತಿ ಸೇನಾ ಹೋ. ಜ್ಞಾನ ಹೇಳೋದ್ರಲ್ಲಿ ಶಕ್ತಿಶಾಲಿ ಸಿಂಹಿಣಿಯರಾಗಿ. ಶಿವನ ಮಕ್ಕಳಲ್ವಾ ನೀವು, ಶಿವಶಕ್ತಿ ಸೇನಾ ಅಲ್ವಾ. ಅನೇಕ ಪ್ರಕಾರ ಕಿ ಸೇನಾಯೇ ಹೋತಿ ಹೈ, ವಹಾ ಭಿ ತುಮ್ ಜಾಕರ್ ದೇಖೋ ಕ್ಯಾ ಸಿಕ್ಲಾತೆ. ಅನೇಕ ಪ್ರಕಾರದ ಸೈನ್ಯ ಅಲ್ವಾ, ಅದರಲ್ಲಿ ನೋಡಿ ಹೋಗಿ ನೋಡಿ ಏನೇನು ಕಲಿಸ್ತಾರೆ ಅಂತ. ಲಾಖೋ ಮನುಷ್ಯ ಹೋ ಜಾತೆ ಹೈ. बाबा ने समझाया है क्रिमिनल आई बहुत धोखा देने वाले. ಎಷ್ಟೊಂದು ಲಕ್ಷಗಳಿದಾರಲ್ಲ ಮಿಲ್ಟ್ರಿಯಲ್ಲಿ,
ಅವ್ರ ಟ್ರೈನಿಂಗ್ಸ್ ಎಲ್ಲ ಎಷ್ಟು ಹಾರ್ಡಾಗಿರುತ್ತೆ. ಬಾಬಾ ಹೇಳ್ತಾರೆ ನೀವು ಮಿಲ್ಟ್ರಿನೇ, ಏನು ಎಲ್ಲ ಟುಸ ಪುಸ ಅಂತ ಇದ್ದರೆ ಯೋಗ ಮಾಡ್ತಾರ, ಮಾಯೆ ನೋಡುತ್ತೆ ಇವರು ನನಗೆ ಭಾಳ ಚೆನ್ನಾಗಿದ್ದಾರೆ, ಆಲಸಿಗಳು, ಆರಾಮ್ ಪಸಂದಿಗಳು, ತಲೆ ಮೇಲೆ ಜುಟ್ಟಿಟ್ಕೊಂಡು ಕೂತ್ಕೋತೀನಿ, ಒಂದಿಷ್ಟು ಅಲರ್ಟ್ ಇಲ್ಲ, ಆ್ಯಕ್ಯುರೇಟ್ ಇಲ್ಲ, ನಿದ್ದೆ ಮಾಡ್ಕೊಂಡು ಕೂತಿರ್ತಾರೆ ಅಂತ ಹಿಡ್ಕೊಂಡು ಅಲ್ಲಾಡಿಸ್ತಾನೆ ಇರುತ್ತೆ ಗಡಿ ಗಡಿ ಗಡಿ. ಈ ಸೈನ್ಯ ನೋಡ್ರಿ, ಒಂದು ಸೆಕೆಂಡ್ ಹಿಂಗೆ ಕಣ್ಣು ಮಿಟಕ್ಸಂಗಿಲ್ಲ, ಹಂಗೆ ಕೂತಿರ್ಬೇಕು, ಇಲ್ಲಾಂದರೆ ಶೂಟ್ ಮಾಡಿಬಿಡ್ತಾರೆ ಟಪ್ ಅಂತ. ಹಾಗೆ ಏನು ಹೇಳೋದು ಬಾಬಾ, ಅಲರ್ಟ್ ಇಲ್ಲ ಅಂದರೆ ಕ್ರಿಮಿನಲ್ ಐ, ಆತ್ಮಸ್ವರೂಪದ ಸ್ಮೃತಿ ಅಲರ್ಟ್ನೆಸ್ ಇಲ್ಲ ಅಂದರೆ ಕಣ್ಣು ಕಾಯ್ಕೊಂಡಿರುತ್ತೆ ಮಾಯೆ, ಕ್ರಿಮಿನಲ್ ಐ, ಕುದೃಷ್ಟಿ ಬಂದ್ಬಿಡುತ್ತೆ. अपनी अवस्था का वर्णन करना चाहिए, अनुभव सुनाना चाहिए, हम घर में कैसे रहते, अवस्था पर क्या असर पड़ता है, डेयरी रखो कितना समय इस अवस्था में रहता हूँ. बाप समझाते रुस्तुम से माया भी रुस्तುಮ್ ಹೋಕರ್ ಲಡ್ತಿ. ನೀವು ಮಕ್ಕಳು ನಿಮ್ಮ ಸ್ಥಿತಿಯ ವರ್ಣನೆ ಮಾಡಬೇಕು ಬಾಬಾ ಅವ್ರ ಮುಂದೆ. ಬಾಬಾ ನಾನು ಮನೆಯಲ್ಲಿರ್ತೀನಿ, ನನಗೆ ನನ್ನ ಸ್ಥಿತಿಯ ಮೇಲೆ ಹೊರಗಿನ ವಾತಾವರಣ ಏನು ಪ್ರಭಾವ ಹಾಕುತ್ತೆ, ತನ್ನ ಅನುಭವ ಬರೀರಿ, ಡೈರಿ ಇಟ್ಕೊಳ್ಳಿ, ನಾನು ಎಷ್ಟು ಸಮಯ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತೀನಿ ಅಂತ. ಯಾಕೆ ಬಾಬಾ ಹೇಳ್ತಿರೋದು, ಹುಷಾರು, ಮಾಯೆ ರುಸ್ತುಮರ ಹತ್ರ, ಪವರ್ಫುಲ್ ಇರೋರ ಹತ್ರ ಪವರ್ಫುಲ್ ಯುದ್ಧ ಮಾಡುತ್ತೆ, ಪ್ಯಾದನ ಹತ್ರ ಪ್ಯಾದ ರೂಪದಲ್ಲೇ ಯುದ್ಧ ಮಾಡುತ್ತೆ. ಅಂತೂ ಯುದ್ಧ ಎಲ್ಲರದು. ಯಾಕೆ ಯುದ್ಧಕ್ಕೆ ಮೈದಾನ್ ಪೇ ಹೋ, ಕರ್ಮಕ್ಷೇತ್ರೇ ಸೊ ಕುರುಕ್ಷೇತ್ರ, ಯುದ್ಧ ಮೈದಾನದಲ್ಲಿದ್ದೀರ. ಸೊ ಧರ್ಮಕ್ಷೇತ್ರ, ಧಾರಣೆಗಳ ಆಧಾರದ ಮೇಲೆ ನೀವಿರಬೇಕು. ಮಾಯಾ ಬಡಿ ಬಲವಾನ್ ಹೈ, ಮಾಯಾ ಅರ್ಥಾತ್ ಪಾಂಚ್ ವಿಕಾರ. धन को संपत्ति कहा जाता है, जिसके पास जास्ती संपत्ति होती है अजमल से भी जास्ती वो बनते. ತಂದೆ ಹೇಳೋದು 5 ವಿಕಾರಗಳು ಮಾಯೆ. ಧನ ಸಂಪತ್ತು ಮಾಯೆ ಅಲ್ಲ ಆ್ಯಕ್ಚುಲಿ. ಯಾರ ಹತ್ರ ಸಂಪತ್ತಿರುತ್ತೆ, ಸಂಪತ್ತಿನ ಮೇಲೆ ಲೋಭ ಮೋಹ ಇರುತ್ತಲ್ಲ, ಅದಕ್ಕೆ ಅವ್ರು ಜಾಸ್ತಿ ಪಾಪ ಮಾಡ್ತಾರೆ, ಅಜಮಿಳರ ತರಹ ಅಂತಾರೆ. ಬಾಪ್ ಕೇತೆ ಪೇಲೆ ಪೇಲೆ ತುಮ್ ವೈಶ್ಯಾओं को तो बताओ, वो तो फिर अपनी एसोसिएशन बनाएंगे, हमको तो बाप से वर्षा लेना है. बाप कहते हैं मैं तुमको शिवालय का मालिक बनाने आया हूँ, ये अंतिम जन्म है. वैश्याओं को समझाना चाहिए, तुम्हारे नाम के कारण भारत की इतना इज्जत चली गई. अब बाप आए हैं शिवालय में ले चलने, हम श्रीमत पर आए हैं तुम्हारे पास. ಭಾರತದಲ್ಲಿ ವೇಶ್ಯರಿಗೆ ತಿಳಿಸಿ, ಅವ್ರದ್ದು ಅಸೋಸಿಯೇಷನ್ಸ್ ಇರುತ್ತೆ, ಅವ್ರಿಗೋಗಿ ಹೇಳಿ ತಂದೆ ಪರಮಾತ್ಮ ಬಂದಿದ್ದಾರೆ ಎಲ್ಲರ ಉದ್ಧಾರಕ್ಕೆ, ಇದು ನಾನು ಶಿವಾಲಯ ಮಾಡಕ್ಕೆ ಬಂದಿದ್ದೀನಿ, ಎಲ್ಲರ ಕಲ್ಯಾಣ ಮಾಡೋದಂದರೆ ವೇಶ್ಯಾಲಯ, ಶಿವಾಲಯ ಮಾಡಕ್ಕೆ ಬಂದಿದ್ದೀನಿ ಅಂತ. ಅಂತಿಮ ಜನ್ಮ ನೀವುದು ಅಂತ ಹೇಳಿ ನೋಡ್ರಿ, ನಿಮ್ಮ ಹೆಸರು ಕಾರಣ ಭಾರತದ ಮಾನ ಮರ್ಯಾದೆ ಹೊರಟೋಯ್ತು, ನೀವು ಬದಲಾವಣೆ ಆಗ್ರಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನು ಮಾಡಕ್ಕೆ ಬಂದಿದ್ದೀನಿ, ಶ್ರೀಮತ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ನಾವು ತಂದೆಯ ಶ್ರೀಮತದ ಮೇಲೇ ನಿಮ್ಮ ಹತ್ರ ಬಂದಿದ್ದೀವಿ ಅಂತ ಹೇಳ್ರಿ. ಅಭಿ ತುಮ್ ವಿಶ್ವಕ್ಕೆ ಮಾಲಿಕ್ ಬನ್ ಜಾವೋ, ಬಾಪ್ ಕಾ ನಾಮ್ ಬಾಲಾ ಕರೋ ಹಮಾರೆ ಮುಆಫಿಕ್. हम भी बाप को याद करने से पवित्र बन रहे हैं, तुम भी ये एक जन्म चीची काम छोड़ दो, रहम तो करना है ना. ನೀವು ತಂದೆಯ ಶ್ರೀಮತದ ಮೇಲೆ ನಡೆದು ವಿಶ್ವದ ಮಾಲೀಕರಾಗ್ಬಿಡಿ, ಭಾರತದ ಹೆಸರು ದೊಡ್ಡದು ಮಾಡಿ, ನಮ್ಮ ಥರ ನೀವು ಪವಿತ್ರರಾಗ್ಬಿಡಿ. ನಾವೂ ತಂದೆಯ ನೆನಪಲ್ಲಿ ಪವಿತ್ರವಾಗ್ತಿದ್ದೀವಿ, ನೀವೀ ಕೆಳಗಡೆ ಚೀಚಿ ಕೆಲಸ ಬಿಟ್ಟುಬಿಡಿ, ದಯೆ ತೋರಿಸ್ಬೇಕಲ್ವಾ. ಈಗಂತೂ ಎಷ್ಟು ಕೆಟ್ಟದಾಗಿ ಅಬಲೆಯರ ಮೇಲೆ ಅತ್ಯಾಚಾರಗಳಾಗ್ತಿದೆ, ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ. फिर तुम्हारा नाम बाला बहुत हो जाएगा, कहेंगे इनमें तो ऐसी ताकत है जो ऐसा गंदा ದಂಧ इसने छोड़ दिया. ಅವಾಗ ನಿಮ್ಮ ಹೆಸರು ದೊಡ್ಡದಾಗತ್ತೆ ಮಕ್ಕಳೇ. ಇವರಲ್ಲಿ ಇಷ್ಟೊಂದು ತಾಕತ್ತಿದೆ, ಇವ್ರ ಹತ್ರ ಎಲ್ಲ ಕೊಳಕು ಕೆಲಸಗಳನ್ನು ಬಿಡಿಸ್ತಿದ್ದಾರೆ. सबके एसोसिएशन होती है, तुम अपनी एसोसिएशन बनाकर गवर्नमेंट से जो मदद चाहे ले सकते हो. ಅವ್ರದ್ದು ಅಸೋಸಿಯೇಷನ್ಸ್ ಇರುತ್ತೆ, ನೀವೂ ಒಂದು ಅಸೋಸಿಯೇಷನ್ ಮಾಡಿ ನೀವು ಹೋಗಿ ಗೌರ್ಮೆಂಟಿಂದ ಸಹಯೋಗ ತಗೊಂಡು ಇವ್ರನ್ನೆಲ್ಲ ಉದ್ಧಾರ ಮಾಡ್ರಿ. तो अब ऐसे चीची जिन्होंने भारत का नाम बदनाम किया है उनकी सेवा करो. ಈಗಲೂ ಭಾರತದ ಹೆಸರು ಕೆಟ್ಟೋಗ್ತಾ ಇದೆಯಲ್ವಾ,
ಈ ಥರ ವೇಶ್ಯಾಲಯ ಮಾಡಿ ಕೂರಿಸಿದ್ದಾರೆ. ಎದಕ್ಕೆ ಬಾಬಾ ಹೇಳ್ತಾರೆ ಅವ್ರ ಸೇವೆ ಮಾಡ್ರಿ ನೀವು. तुम्हारी भी यूनियन बहुत पक्की चाहिए, जो 10-12 आपस में मिलकर जाए. समझाओ माताएं भी अच्छी हो, कोई नया युगल हो, बोलो हम पवित्र रहते हैं, पवित्र रहने से ही विश्व का मालिक बनते, तो क्यों नहीं पवित्र बनेंगे. सारा झुंड का झुंड जाए. बड़ी नम्रता से जाकर कहना हम आपको परमपिता परमात्मा का पैगाम देने आए हैं. अविनाश सामने खड़ा है. बाप कहते मैं सबका उद्धार करने आया हूँ. ಕೇಳಿ ಏನು ಹೇಳ್ತಾರೆ ಅಂದರೆ, ನಿಮ್ದು ಯೂನಿಯನ್ ಸ್ಟ್ರಾಂಗ್ ಇರಬೇಕು. 10-12 ಜನ ಒಟ್ಟಿಗೆ ಹೋಗ್ಬೇಕು, ಒಬ್ರಿಬ್ರು ಹೋಗ್ಕೂಡ್ದು. 10-12 ಜನ 25 ಜನ ಹೋಗ್ರಿ, ಬಟ್ ಸ್ಟ್ರಾಂಗ್ ಆಗಿ ಹೋಗ್ಬೇಕು. ಮಾತೇರು ಇರಲಿ, ಪವರ್ಫುಲ್ ಯೋಗಿಗಳು, ಹೊಸಬರು ಯುಗಲ್ಗಳಿರಲಿ, ನಾವು ಪವಿತ್ರವಾಗಿದ್ದೀವಿ ನೋಡ್ರಿ ಅನ್ನೋ ಮಾತನ್ನು ಕ್ಲಿಯರ್ ಮಾಡಿ, ಪವಿತ್ರರಾದಾಗ ವಿಶ್ವದ ಮಾಲೀಕರಾಗ್ಬೋದು. ನೀವು ಯಾಕೆ ಪವಿತ್ರರಾಗಲ್ಲ ಮಕ್ಕಳೇ? ಅವ್ರಿಗೆ ಹೇಳುವಾಗ ಬಹಳ ನಮ್ರತೆಯಿಂದ ಹೇಳ್ರಿ, ಒಟ್ಟಿಗೆ ಹೋಗ್ರಿ, ನಾವು ನಿಮಗೆ ಪರಮಾತ್ಮನ ಸಂದೇಶ ಕೊಡಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಅಂದರೆ ಬಾಬುವ್ರಿಗೆ ಎಷ್ಟು ದಯೆ ನೋಡಿ, ಆತ್ಮಗಳನ್ನು ಉದ್ಧಾರ ಮಾಡಬೇಕಂತ ಎಷ್ಟು ವಿಶೇಷವಾಗಿ ಬಾಬಾ ಜಗತ್ತಿನ ಆತ್ಮಗಳನ್ನು ಯಾವುದಾದ್ರೂ ರೂಪದಲ್ಲಿ ಮೇಲೆತ್ತಕ್ಕೆ ಯೋಚನೆ ಮಾಡ್ತಾರೆ. ವಿನಾಶ ಸಾಮನೆ ಕಡ, ವಿನಾಶ ಮುಂದಿದೆ ರೀ, ನಿಮಗೆ ಸಂದೇಶ ಕೊಡಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಬಾಪ್ ಕೇತೆ ಮೇ ಸಬ್ಕಾ ಉದ್ಧಾರ ಕರ್ನೆ ಆಯಾ ಹೂँ, तुम भी ये एक जन्म विकार में मत जाओ. तुम समझा सकते हो हम ब्रह्मा कुमार कुमारियाँ अपने ही तन मन धन से सर्विस करते. हम भीख तो मांगते नहीं, ईश्वर के बच्चे हैं. ऐसे ऐसे प्लान बनाओ, ऐसे नहीं कि तुम मदद नहीं कर सकते. ತಂದೆ ಹೇಳೋದು ಅವ್ರಿಗೆ ಹೇಳಿ, ಪರಮಾತ್ಮ ಹೇಳ್ತಾರೆ, ತಂದೆ ಹೇಳ್ತಾರೆ, ನಾನು ಎಲ್ಲರ ಉದ್ಧಾರಕ್ಕೆ ಬಂದಿದ್ದೀನಿ ಮಕ್ಕಳೇ. ಇದೊಂದು ಜನ್ಮ ವಿಕಾರಕ್ಕೆ ವಶರಾಗಬೇಡಿ, ನೀವು ಬಿಟ್ಬಿಡಿ ಈ ವಿಕಾರದ ದಂಧ. ನೀವು ಹೇಳ್ರಿ, ಬ್ರಹ್ಮ ಕುಮಾರ ಕುಮಾರಿಯರು ನೋಡ್ರಿ, ನಾವು ತನುಮನ ಧನದಿಂದ ಸರ್ವೀಸ್ ಮಾಡ್ತಿದ್ದೀವಿ. ಈ ದಂಧ ಶರೀರಕ್ಕೋಸ್ಕರ, ಶರೀರ ನಿರ್ವಹಣೆಗೆ ಇಂಥ ಕೆಲಸಕ್ಕೆ ಮಾಡಕೂಡ್ದು. ನಾವೇನು ಭಿಕ್ಷೆ ಬೇಡಕ್ಕೆ ಹೋಗಿದ್ದೀವ ಈಗ? ಇಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅವ್ರಿಗೆ ಹೆಂಗಾದರೂ ಮಾಡಿ ಪ್ಲ್ಯಾನ್ ಮಾಡಿ ಸಹಯೋಗ ಕೊಡಿ, ಅವ್ರನ್ನ ಬಿಡಿಸ್ರಿ, ಉದ್ಧಾರ ಮಾಡಿ. ಪಾಪದ ಕೆಲಸ ಅಲ್ವಾ ಅವ್ರು ಮಾಡ್ತಿರೋದು, ದೊಡ್ಡದ್ರಲ್ಲಿ ದೊಡ್ಡ ಕನಿಷ್ಠವಾದ ಪಾಪ ಅದು. ऐसा काम करो जिसमें वाह वाह हो, हजारों मदद देने वाले निकल आएंगे. ये अपना संगठन बनाओ, मुख्य को चुनो, ಸೆಮಿನಾರ್ ಕರೋ. ತಂದೆ ಹೇಳೋದು, ಇಂಥ ಕಾರ್ಯ ಮಾಡಿ ಮಕ್ಕಳೇ, ಎಲ್ಲ ವಾವ ಆಗಬೇಕು. ಜನ ನಿಮಗೂ ಸಹಯೋಗ ಕೊಡಕ್ಕೆ ಬರ್ತಾರೆ. ಈ ಥರ ತನ್ನ ಸಂಘಟನೆ ಮಾಡಿ, ಒಳ್ಳೆ ಕೆಲಸ ಮಾಡೋ ಸಂಘಟನೆ ಮಾಡಿ, ಮುಖ್ಯವಾಗಿದ್ದವರನ್ನ ಸೆಲೆಕ್ಟ್ ಮಾಡಿ, ಸೆಮಿನಾರ್ ಮಾಡಿ. बच्चों को संभालने वाले तो बहुत निकल सकते. तुम ईश्वरीय सर्विस में लग जाओ. ऐसी फ्राक दिल होना चाहिए जो जट सर्विस पर निकल पड़े. एक तरफ ये सर्विस, दूसरी बात गीता की. इन बातों को मिलकर उठाओ. ಅಂದರೆ ಗ್ರೂಪ್ ಅಷ್ಟು ಸ್ಟ್ರಾಂಗ್ ಆಗಿರೋದು ಮಾಡಬೇಕು. ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ಸೆಮಿನಾರ್ ಮಾಡಿ, ಮಕ್ಕಳನ್ನು ನೀವು ಸೇವೆಗೋಸ್ಕರ ಹೋದರೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ತಾರೆ. ನಿಮ್ಮ ಮಕ್ಕಳನ್ನ ಈಶ್ವರೀಯ ಸೇವೆಯಲ್ಲಿ ತತ್ಪರರಾಗಿ, ಇದರಲ್ಲಿ ಭಾಳ ಉದಾರ ಮನಸ್ಸು ಬೇಕು. ಸರ್ವೀಸಲ್ಲಿ ತಕ್ಷಣ ಇಳಿಬೇಕು. ಒಂದು ಕಡೆ ಸರ್ವೀಸ್, ಇನ್ನೊಂದು ಕಡೆ ಗೀತಾ ಜ್ಞಾನನೂ ತಗೊಂಡು ನೀವು ಒಟ್ಟಿಗೆ ಸೇರಿ ಈ ಮಾತುಗಳನ್ನು ತಗೊಳ್ಳಿ. ತುಮ್ ಪಡ್ತೇ ಹೋ ಯೆ ಲಕ್ಷ್ಮೀ ನಾರಾಯಣ ಬನ್ನೆ ಕೆ ಲಿಯೆ, तो यहाँ तुम बच्चों को आपस में मतभेद नहीं रहना चाहिए. अगर कोई बात बाप से छिपाते हो, सच नहीं बताते हो, तो भी अपना ही नुकसान करते हो और ही 100 गुना पाप चढ़ जाता है. ಕೇಳ್ರಿ, ಎಷ್ಟು ಸೇವೆ ಮಾಡ್ತಿರೋ ಅಷ್ಟು ತನ್ನ ಕರ್ಮದ, ತನ್ನ ಸ್ಥಿತಿಯ ಪ್ರತಿ ಎಚ್ಚರ. ಬ್ಯಾಲೆನ್ಸಲ್ಲಿ ಹೇಳ್ತಾರೆ ಬಾಬುರಾವ್. ಯಾಕೆಂದರೆ ಮಕ್ಕಳೇ, ನೀವು ಓದ್ತಾ ಇದ್ದೀರಾ ಲಕ್ಷ್ಮೀನಾರಾಯಣನಾಗಲಿಕ್ಕೆ. ಹಂಗಲ್ಲ ಸೇವೆಯಲ್ಲಿ ಓಡೋಗ್ಬಿಟ್ಟು ತನ್ನ ಸ್ಥಿತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೀವು ಮಕ್ಕಳಲ್ಲಿ ಪರಸ್ಪರ ಮತಭೇದ ಇರ್ಕೊಡ್ದು.
ಎಲ್ಲರದು ಒಂದು ಮತ ಇರಬೇಕು, ಒಂದು ಯೋಚನೆಗಳಿರ್ಬೇಕು, ಒಂದು ಸಂಕಲ್ಪ ಇರಬೇಕು. ನಂದೊಂದು ನಿಂದೊಂದು, ನಾನು ಇದು ಮಾಡ್ತೀನಿ ಅದೇನು ಬೇಡ ಇದನ್ನು ಮಾಡು, ಈ ಥರ ಇರ್ಕೂಡ್ದು. ಎಲ್ಲರೂ ಮೆಜಾರಿಟಿ ಏನು ಹೇಳ್ತಾರೋ ಅದರಲ್ಲಿ ಎಸ್ ಅನ್ಬೇಕು. ಇದರಲ್ಲಿ ಬಾಲಕ್ ಸೋ ಮಾಲಿಕ್ ಆಗಬೇಕು, ಮಾಲಿಕ್ ಸೋ ಬಾಲಕ್. ಅದಕ್ಕೆ ಬಾಬಾ ಹೇಳ್ತಾರೆ ಸಜೆಷನ್ ಕೊಡಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಏನು ಹೇಳ್ತಾರೆ ಅದು. ಮತಭೇದ ಬರಕ್ಕೆ ಬಿಡ್ಕೊಡ್ದು. ದಾದಿಗಳು ಹೆಂಗಿದ್ರು, ಎಷ್ಟು ಯೂನಿಟಿ ಇತ್ತು, ಎಷ್ಟು ಸ್ಟ್ರಾಂಗ್ ಇದ್ರು. ಒಬ್ರು ಹೇಳಿದ್ರಂದ್ರೆ ಮುಗ್ದೋಯ್ತು, ದೊಡ್ಡ ದಾದಿ ಹೇಳಿದ್ರಂದ್ರೆ ಎಲ್ಲರೂ ಹಾಜಿ, ಅದೇ ಆ ಬೋಲಾ ಬಸ್. ಹಂಗೆ ಯಾವ ಮಾತನ್ನು ಒಂದು ತಂದೆಯಿಂದ ಮುಚ್ಚಿಟ್ಕೊಳ್ಬೇಡಿ. ಸತ್ಯ ಹೇಳಲಿಲ್ಲ ಅಂದರೆ ನೀವು ನಿಮ್ಮದೇ ನುಕ್ಸಾನ್ ಮಾಡ್ಕೊಳ್ತೀರಾ. ಸೌಗುಣ ಪಾಪ್ ಚढ़ ಜಾತಾ ಹೈ. ಮಿಸ್ಟೇಕ್ಸ್ ಆಗ್ಬಿಟ್ರೆ ಬಾಬನಿಗೆ ಹೇಳಲಿಲ್ಲ ಒಂದಕ್ಕೆ ಸೌಗುಣ, ಈಗಂತೂ ಪದಂ ಗುಣ ಒಂದಕ್ಕೆ, ಅದಕ್ಕೆ ಮಿಸ್ಟೇಕ್. ತನ್ನ ಕಣ್ಣು, ತನ್ನ ಬಾಯಿ, ಮುಖದಲ್ಲಿರೋ ಈ ಇಂದ್ರಿಯಗಳು ಕಂಟ್ರೋಲ್ ಆದರೆ ಎಲ್ಲ ಕಂಟ್ರೋಲ್ ಆದಂಗೆ. ಬಟ್ ಅದಕ್ಕೆ ಮನಸ್ಸಿನ ಮೇಲೆ ಲಗಾಮ್ ಬೇಕು, ಜ್ಞಾನದ ಆಳ ಬೇಕು, ಲಕ್ಷ್ಯದ ಪರಿಪಕ್ವತೆ ಬೇಕು. ನನ್ನಿಂದ ಯಾವ ಮಿಸ್ಟೇಕ್ ಆಗಂಗಿಲ್ಲ. ನನ್ನ ಕಣ್ಣು, ನಮ್ಮ ಬಾಬನ ಹತ್ರ ಡೈಲಿ ಆಪ್ರೇಷನ್ ಮಾಡಿಸ್ಕೋಬೇಕು ಅಮೃತ ವೇಳೆ. ಬಾಬಾ ನನ್ನ ಆತ್ಮ ಜ್ಯೋತಿರ್ಬಿಂದು, ನನ್ನ ಲೈಟ್ ಮೈಟ್, ನಾನು ಪ್ರಕಾಶ ಸ್ವರೂಪಾತ್ಮ, ಮಾಸ್ಟರ್ ಸರ್ವಶಕ್ತಿವಾನ್, ಲೈಟ್ ಹೌಸ್ ಮೈಟ್ ಹೌಸ್. ಸಮಾನದಲ್ಲಿ ಕೂತ್ಕೊಂಡು ತಥಾಸ್ತು ಅನ್ನಿಸ್ಕೋಬೇಕು. ತುಂಬಿ ತುಂಬಿ ಕೊಡ್ತಾರೆ, ನಾನು ಇರೋದೇ ಅದಕ್ಕೆ ಮಕ್ಕಳೇ ಅಂತಾರೆ. ಹೋಗ್ಬೇಕಲ್ಲ ಸರಿಯಾಗಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು? ಸತ್ಯ. ಬಾಬವರನ್ನ ತನ್ನವ್ರು ಮಾಡ್ಕೊಳ್ಳೋದು ಈಸಿ. ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ. ಬಾಬನಿಗೆ ಸತ್ಯತೆ ತುಂಬ ಪ್ರಿಯ. ಸತ್ಯತೆಯಲ್ಲಿ ಪವಿತ್ರತೆ, ಹೃದಯದ ಶುದ್ಧಿ. ಬಾಬನ್ ಮುಂದೆ ಪ್ರಾಮಿಸ್ ಮಾಡಿದ್ಮೇಲೆ ಅಷ್ಟೇ, ಪ್ರಾಣ ಹೋದ್ರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಕೊಡ್ದು. ಸರಿನಾ? ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. धारणेगे, हम मीठे बाप के बच्चे हैं, आपस में मीठे भाई बहन होकर रहना है. कभी भी विकार की दृष्टि नहीं रखनी है. दृष्टि में कोई भी चंचलता हो तो रूहानी सर्जन को सच बताना है. ಕೇಳಿದ್ರ? ಆಪರೇಷನ್ ಮಾಡಿಸ್ಕೋಬೇಕಂದ್ರೆ ಸರ್ಜನ್ ಹತ್ರ ಸತ್ಯ ಹೇಳಬೇಕು. ಬಾಬಾ ನನ್ನ ದೃಷ್ಟಿ ಸರಿ ಇಲ್ಲ, ಸರಿ ಮಾಡು. ಅಥವಾ ಮುಖ ಅಂತಿಂತ ಮಾತಾಡ್ತೀರಾ, ಅದು ಸರಿ ಇಲ್ಲ, ಸರಿ ಮಾಡ್ಬೇಕು ಅನ್ನೋದು. ಇದು ಬಾಬನಿಗೆಲ್ಲ ಕ್ಲಿಯರಾಗಿ ಹೇಳ್ಬಿಟ್ರೆ ಸಕಾಶ ಕೊಡ್ತಾರೆ. ನಾವು ಸ್ವೀಟ್ ತಂದೆಯ ಮಕ್ಕಳು, ಪರಸ್ಪರ ಮಧುರವಾಗಿ ಸಹೋದರ ಸಹೋದರಿ ಭಾವನೆಯಿಂದ ಇರಬೇಕು. ಎಂದು ವಿಕಾರಿ ದೃಷ್ಟಿ ಇರ್ಕೂಡ್ದು. ವಿಕಾರಿ ದೃಷ್ಟಿ ಅಂದರೆ ಸ್ವಲ್ಪ ಇಂದ್ರಿಯಗಳ ದೃಷ್ಟಿಯ ಚಂಚಲತೆ ಇತ್ತಂದರೆ ಸರ್ಜನ್ ತಂದೆ, ಆತ್ಮಗಳ ಸರ್ಜನ್ ಮುಂದೆ ಸತ್ಯ ಹೇಳಬೇಕು. कभी भी आपस में मतभेद में नहीं आना है. फ्राक दिल बन सर्विस करनी. अपने तन मन धन से बहुत बहुत नम्रता से सेवा कर सबको बाप का परिचय देना है. ಎಂದೂ ಪರಸ್ಪರ ಮತಭೇದದಲ್ಲಿ ಬರ್ಕೂಡ್ದು. ಫ್ರಾಕ್ ದಿಲ್, ಉದಾರ ಮನಸ್ಸಿಂದ ಸೇವೆ ಮಾಡಬೇಕು. ಅಂದರೆ ಸೇವಾ ಫೀಲ್ಡಲ್ಲಿ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು, ಬೇರೆಯವ್ರನ್ನ ಮುಂದಿಡೋದು, ಇದು ಉದಾರತೆ ತುಂಬ ಯಾರಿಗಿರುತ್ತೆ. ಅವ್ರ ಮುಂದೆ ಪ್ರಾಬ್ಲಮ್ ಇಲ್ಲ, ಈಗೋ ಇದ್ರೇ ಪ್ರಾಬ್ಲಮ್. ತನ್ನ ತನುಮನ ಧನದಿಂದ ಬಹಳ ಬಹಳ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೆ ತಂದೆಯ ಸಂದೇಶ ಕೊಡಬೇಕು. ಎಲ್ಲ ತಂದೆ ಸಂದೇಶ ಕೊಡ್ತಾ ಇದ್ದೀರಲ್ವಾ? ಇಡೀ ದಿನ ಎಷ್ಟು ಸಾರಿ ಭಾಷಣ ಮಾಡ್ತಿದ್ದೀರಾ? ಮೇಲ್ಗಡೆ ಕೇಳಿಸ್ತಿದ್ಯಾ? ಮನೇಲಿ ಕೂತ್ಕೊಂಡು ಅಲ್ಲಿ ನೋಟ್ ಮಾಡ್ತಾ ಇರಿ. ಎಷ್ಟು ಜಾಸ್ತಿ ಭಾಷಣ ಮಾಡ್ತಾರೆ ಅವ್ರಿಗೆ ಪ್ರೈಸು. ಎಲ್ಲರೂ ಬನ್ನಿರಿ, ಬ್ರಹ್ಮಕುಮಾರಿಸಿಗೆ ಬನ್ನಿ, ಬಾಬಾ ಬಂದಿದ್ದಾರೆ, ಸೃಷ್ಟಿಯಲ್ಲಿ ಅವತರಣೆ ಮಾಡಿದ್ದಾರೆ, ಬಾಬಾ ಓದಿಸ್ತಾ ಇದ್ದಾರೆ, ನಿಮಗೆಲ್ಲ ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ, ಕರ್ಕೊಂಡೋಗಿ ಬಂದಿದ್ದಾರೆ, ಚಿಂತೆ ಮಾಡಬೇಡಿ, ದುಃಖಿ ಆಗಬೇಡಿ ಹೇಳ್ತಾ ಇರ್ತಿರೋ ಇಲ್ವಾ? ಬಾಬಾ ನಿರಾಕಾರ ಶಿವ, ಅವರು ಪರಮಧಾಮ ನಿವಾಸಿ, ನೀವೆಲ್ಲ ಆತ್ಮಗಳು. ನಾವೇನು ಬರುವಾಗೆಲ್ಲ ಎತ್ಕೊಂಬಂದಿದ್ವಾ? ಹೋಗೋಗಿ ತಗೊಂಡೋಗಲ್ಲ, ನೀವು ಸುಖಿಯಾಗಿರ್ರಿ ಹೇಳ್ತಾ ಇರ್ರಿ ಸಂದೇಶನ. ಅಥವಾ ಬರೀ ಬುದ್ಧಿ ಹತ್ಲಿತ್ಲಾಗ ಹೋಗ್ತಾ ಇರುತ್ತೋ.
वरदान, अपने श्रेष्ठ जीवन द्वारा परमात्म ज्ञान का प्रत्यक्ष रूप प्रूफ देने वाले माया प्रूफ ಭವ. ತನ್ನ ಶ್ರೇಷ್ಠ ಜೀವನದ ಮುಖಾಂತರ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫ್, ಪ್ರತ್ಯಕ್ಷ ಪ್ರಮಾಣ ಕೊಡ್ತಕ್ಕಂಥವರೇ ಮಾಯಾ ಪ್ರೂಫ್ ಆಗಿಬಿಡ್ತಾರೆ. ಮಾಯೆ ಬರಲ್ಲ. स्वयं को परमात्म ज्ञान का प्रत्यक्ष प्रमाण व प्रूफ समझने से माया प्रूफ बन जाएंगे. प्रत्यक्ष प्रूफ है आपकी श्रेष्ठ पवित्र जीवन. ಸಿ ಭಗವಂತ ಜಗತ್ತಿಗೆ ಬಂದಿದ್ದಾರೆ ಅನ್ನೋದಕ್ಕಿದೆ ಪ್ರಮಾಣ. ಪ್ರವೃತ್ತಿಯಲ್ಲಿದ್ದು ಎಲ್ಲರೂ ಪವಿತ್ರರಾಗಿರಿ. ನನ್ನ ಮಕ್ಕಳಾಗಬೇಕಂದ್ರೆ ಪವಿತ್ರತೆ ಮಸ್ಟು. ಇದು ಆರ್ಡರು ಭಗವಂತನ ಬಿಟ್ಟರೆ ಯಾರು ಕೊಡೋಕ್ಕಾಗಲ್ಲ. ಸ್ವಯಂ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಆದವರೇ ಮಾಯಾ ಪ್ರೂಫ್ ಆಗ್ತಾರೆ. ಪ್ರತ್ಯಕ್ಷ ಪ್ರೂಫ್ ಏನು? ನಿಮ್ಮದು ಪ್ರಾಕ್ಟಿಕಲ್ ಪವಿತ್ರ ಜೀವನ. सबसे बड़ी असंभव से संभव होने वाली बात प्रवृत्ति में रहते परवृत्ति में रहना. देह और देह के दुनिया के सब संबंधों से न्यारा, परवृत्ति में रहना, न्यारा रहना. पुराने शरीर की आंखों से पुरानी दुनिया की वस्तुओं को देखते हुए न देखना, अर्थात संपूर्ण जीवन में चलना, यही परमात्मा का प्रत्यक्ष करने का या माया प्रूफ बनने का सहज साधन है. ಅಂದರೆ ಜಗತ್ತು ಅಸಂಭವ ಅಂತು, ಸನ್ಯಾಸಿಗಳು ಅಸಂಭವ ಅಂದರು. ಏನೋ ಪ್ರವೃತ್ತಿಯಲ್ಲಿ ಇದ್ದು ಪವಿತ್ರವಾಗಿರೋಕ್ಕಾಗಲ್ಲ ಅಂತ. ಬಾವಳತರೆ ನೀವು ಮಕ್ಕಳು ಪವಿತ್ರ ಪ್ರವೃತ್ತಿ ಪರವೃತ್ತಿ ನ್ಯಾರ ಆಗ್ಬಿಟ್ರಿ. ಶರೀರ ಪರ ಬೇರೆ ಅಲ್ವಾ? ಇದರಿಂದ ನ್ಯಾರ ಆದರೆ ನನ್ನ ಆತ್ಮ, ಎಲ್ಲರ ಶರೀರದಲ್ಲಿ ಆತ್ಮ, ಬಾಯಿ ಇಲ್ಲ ಬಾಯಿ ಬೇನು ಒಬ್ಬ ತಂದೆಯ ಮಕ್ಕಳು. ಈ ಭಾವನೆಯಲ್ಲಿ ನ್ಯಾಚುರಲಿ ಪವಿತ್ರವಾಗಿದ್ದೀರಾ. ಪವಿತ್ರವಾಗಿರೋದಂದರೆ ಏನೋ ಮಾಯಾ ಪ್ರೂಫ್ ಆಗೋದು. ಈ ಶರೀರದ ಕಣ್ಣುಗಳಿಂದ ಏನು ನೋಡ್ತಿರೋ ಹಳೆಯ ಪ್ರಪಂಚ, ಸಾಧನೆ, ಸಂಬಂಧ ಎಲ್ಲದರಿಂದ ನ್ಯಾರ, ನೋಡಿಯೂ ನೋಡ್ದಂಗಿರೋದು. ಇದು ಪವಿತ್ರ ಜೀವನ ನಡೆಯೋದು. ಎಲ್ಲ ಕಣ್ಣಿಲ್ಲಿ ನೋಡ್ತಾ ಇದ್ರು ಬುದ್ಧಿ ಬಾಬನ್ ನೋಡ್ತಾ ಇರಬೇಕು. ಸತ್ ಚಿತ್ ಆನಂದ ಸಾಗರ ತಂದೆಯನ್ನು ಯಾವಾಗಲೂ ನೋಡ್ತಾ ಇರಬೇಕು, ದರ್ಶನ ಮಾಡ್ತಾನೇ ಇರಬೇಕು. ಆವಾಗ ಇಲ್ಲಿ ಯಾವ ಆಕರ್ಷಣೆ ಇರಲ್ಲ. ನೀವು ನೋಡೋದೇ ಇಲ್ಲಲ್ಲ, ಕಣ್ಣು ಸುಮ್ಮನೆ ನೋಡ್ತಾ ಇದೆ, ಬಟ್ ಒಳಗೆ ನಾನು ಬುದ್ಧಿಯ ನೇತ್ರ ಬಾಬನ್ ನೋಡ್ತಿದೆ, ಪರಮಧಾಮ ನೋಡ್ತಿದೆ, ಸತ್ಯುಗ ನೋಡ್ತಿದೆ. ಅದರ ಮುಂದೆ ಇದೆಲ್ಲ ಕನಿಷ್ಠ ಅಲ್ಲ. ಶರೀರ ಸಾಧನೆ ಎಲ್ಲ ಏನಿದೆ. ಸೊ ಬಾಬಳತ್ರೆ ಪವಿತ್ರ, ಸಂಪೂರ್ಣ ಪವಿತ್ರ ಜೀವನ ಅಂದರೆ ತಂದೆಯನ್ನು ಪ್ರತ್ಯಕ್ಷ ಮಾಡೋ ಪ್ರೂಫ್, ಮಾಯಾ ಪ್ರೂಫ್ ಆಗೋದು. ಸ್ಲೋಗನ್ ಏನು? ಅಟೆನ್ಷನ್ ರೂಪಿ ಪೆಹರೆದಾರ್ ಠೀಕ್ ಹೇ ತೋ ಅತೀಂದ್ರಿಯ ಸುಖ ಖಜಾನಾ ಖೋ ನಹಿ ಸಕ್ತಾ. ಅಟೆನ್ಷನ್ ರೂಪಿ ಪೆಹರೆದಾರ್, ವಾಚ್ಮ್ಯಾನ್. ನಿಮ್ಮ ವಾಚ್ಮ್ಯಾನ್ ಯಾರು? ನಾನೇ, ನನ್ನ ಆತ್ಮ ಅಟೆನ್ಷನ್. ಯಾರ್ದೆಷ್ಟು ಜಾಸ್ತಿ ಅಟೆನ್ಷನ್ ಇದೆ ಅಲ್ಲಿ ಅತೀಂದ್ರಿಯದ ಸುಖದ ಖಜಾನೆ ಕಳ್ಕೊಳ್ಳಲ್ಲ. ಮಾಯೆ ಬರೋಕ್ಕೆ ಚಾನ್ಸೇ ಇಲ್ಲಲ್ಲ. ಯಾವಾಗಲೂ ತನ್ನ ಸ್ಥಿತಿಯ ಮೇಲೆ ತನ್ನ ಅಟೆನ್ಷನ್, ಬಾಬನ ಜೊತೆ ಇರೋದು, ಬಾಬನ ಹತ್ರ ಇರೋ ಅಟೆನ್ಷನ್ ಇರುತ್ತೆ. ಅಟೆನ್ಷನ್ ಅಂದರೆ ಅದೇ ತಾನೇ. ಆತ್ಮನಾಗಿರೋದಂದರೆ ಟಕ್ಕಂತ ಬಾಬಾ ಇದೆ. ಅಲ್ಲಿ ನಿರಂತರ ತಂದೆಯ ಮಡಿಲಿನ ಅತೀಂದ್ರಿಯ ಸುಖದ ಅನುಭವ ಅದಿರಬೇಕಲ್ವಾ? ತುಂಬ ಇಂಪಾರ್ಟೆಂಟ್ ವಿಷಯ. ಏನಂತೀರಾ? ಅತೀಂದ್ರಿಯ ಸುಖ ನಮ್ಮದು ಅಧಿಕಾರ ಅಲ್ವಾ? ಸಂಗಮ ಯೋಗಿ ಬ್ರಾಹ್ಮಣ ಜೀವನದ ಯಾಕೆ ಬಿಟ್ಕೊಡ್ಬೇಕು? ಮೀಟೆ ಬಚ್ಚೆ ಆತ್ಮರೂಪಿ ಬ್ಯಾಟ್ರಿ 84 ಮೋಟ್ರ್ಗಳಲ್ಲಿ ಹೋಗಿರೋದ್ರಿಂದ ಡಲ್ ಆಗಿಬಿಟ್ಟಿದೆ. ಈಗ ಅದನ್ನು ತಂದೆಯ ನೆನಪಿನ ಯಾತ್ರೆಯಿಂದ ತುಂಬ್ಕೊಳ್ಳಿ. ಬಾಬಾ ಅವರೊಬ್ಬರೇ ಪವರ್ ಹೌಸು, ಆತ್ಮಕ್ಕೆ ಬೇರೆ ಪವರ್ ಹೌಸ್ಗಳಿಲ್ಲ. ಸ್ಟ್ರಾಂಗಾಗಿ ತುಂಬ್ಕೋಬೇಕೀಗ. ಅದು ಹೆಂಗೆ? ಫುಲ್ ತುಂಬ್ಕೋಬೇಕು. ಅರ್ಧದಲ್ಲಿ ದ್ವಾಪರದಲ್ಲಿ ಡಿಸ್ಚಾರ್ಜ್ ಆಗ್ಬಿಟ್ಟು ಕಿಟಿಪಿಟಿ ಆಗಂಗಿಲ್ಲ. ಜಾಸ್ತಿ ಟೈಮ್ ಬರಬೇಕಂದ್ರೆ ಬಾಬು ನೆನಪಿನ ಬಲ ಜಾಸ್ತಿ ತುಂಬಿಕೊಂಡಾಗ್ಲೇ ಕಲಿಯುಗದ ಎಂಡ್ವರೆಗೆ ನೀವು ಚೆನ್ನಾಗಿರ್ತೀರ. ಅದು ಬ್ರಹ್ಮ ಬಾಬಾ ಪ್ರೂಫ್.
ಲಾಸ್ಟ್ವರೆಗೆ ರಾಜನ ತರಹ ಸಂಪತ್ತಲ್ಲಿ ಅಷ್ಟೇ ಅಲ್ಲ, ಏನು ಗುಣಗಳಲ್ಲಿನೂ ಶಕ್ತಿಗಳಲ್ಲೂ ರಾಜ ಇತ್ತು. ಮರ್ಯಾದಾ ಪುರುಷೋತ್ತಮನ ಥರ ಇದ್ರಲ್ಲ ಕಲಿಯುಗದ ಲೆಕ್ಕದಲ್ಲಿ, ಆ ಪುರುಷೋತ್ತಮ ಲೆಕ್ಕದಲ್ಲಲ್ಲ. ಸಾಧಾರಣ ಮಾನವರಿಗೆ ಹೋಲಿಸಿದ್ರೆ ಬಾಬು ಲೈಫ್ ಹಿಸ್ಟ್ರಿ ಎಷ್ಟು ಸರಿ. ಓಕೆ, ಓಂ ಎಲ್ಲ ಚೆನ್ನಾಗಿದ್ದೀರಲ್ವಾ? ಇವತ್ತೇನು ಬಟ್ಟಿ ಅನೌನ್ಸ್ ಆಗಿತ್ತಾ? ಬಟ್ಟಿ ಯಾಕೆ ಅನೌನ್ಸ್ ಆಗಲಿಲ್ಲ? ಸ್ಯಾಟರ್ಡೆ ಸಂಡೇ ಹೇಳಿದ್ನಲ್ಲ ನಾನು, ಟೈಮೆಲ್ಲ ಕೊಟ್ಬಿಡು ಅಂತ ಹೇಳಿದ್ನಲ್ಲಮ್ಮ. ಇವತ್ತೆಲ್ಲರೂ ಬಟ್ಟಿ ಅನೌನ್ಸ್ ಆಗಿಲ್ಲ ಅಂದರೆ ನಿಮ್ಮದೆಲ್ಲ ಫಿಕ್ಸ್ ಆಗಿರ್ಬೋದು. ಎನಿಹೌ ಅಟ್ಲೀಸ್ಟ್ ನಾಳೆ ಆದ್ರೂ 10 to 12, 12:30ವರೆಗೂ, 5 to 7:30ವರೆಗೂ ಪಕ್ಕಾ ಇರೋದು. ಇವತ್ತು ಯಾರೆಲ್ಲ ಫ್ರೀ ಇದ್ದೀರೋ ವಿಶೇಷ ಇಡೀ ದಿನ ಮೌನ, ಇವತ್ತು ನಾಳೆ ವಿಶೇಷವಾಗಿ. ಇವತ್ತು ಕ್ಲಾಸ್ ಇಲ್ಲ ಅಂದ್ರೂ ಸಂಜೆ ಕಾಮೆಂಟ್ರಿ ಸಹಿತ ಯೋಗ ಇರುತ್ತೆ, ಯಾರು ಮಿಸ್ ಮಾಡ್ಕೊಳ್ಳಂಗಿಲ್ಲ. ನಾಳೆನೂ ಅಷ್ಟೇ ಯೋಗ ಕ್ಲಾಸ್ಗಳಂತೂ ಎಲ್ಲರೂ ತುಂಬ ಕೇಳ್ತಿದ್ದೀರಾ. ಈಗ ಅಭ್ಯಾಸದ ಮೇಲೆ ಸ್ವರೂಪ ಆಗೋ ಅನುಭವ ಮಾಡೋಣ. ನಾಳೆನೂ ಬೆಳಗ್ಗೆ 10ರಿಂದ 12 ಏನಿದೆ, ಭಲೆ 1 hour ಪದಂಪತಿ ಮಾಡೋಣ, ಬಟ್ ಯೋಗಯುಕ್ತವಾಗಿ. ಅದಕ್ಕೆ ಮುಂಚೆ 1 hour ಯೋಗ ಏನಿದೆ ಅದರಲ್ಲಿ ಕಂಪ್ಲೀಟ್, ಅಥವಾ ನಿಮಗೆ 10 ಗಂಟೆ ಆಗಲ್ಲ ಅಂದರೆ 10:30ಯಿಂದ 12:30 ಮಾಡೋಣ, ಚಿಂತೆ ಇಲ್ಲ. ಬಟ್ ಆದರೆ ನಿಮ್ಮ ಸ್ಥಿತಿ ಈಗ ಸಮಯ ಪ್ರಮಾಣ ಭಾಳ ಶಕ್ತಿಶಾಲಿ ಆಗಬೇಕು. ಓಕೆ, ಎವೆರಿ ಸ್ಯಾಟರ್ಡೇ ಸಂಡೇ ಪ್ರೋಗ್ರಾಮ್ ಬರಲಿ ಬರದೇ ಇರಲಿ, 10:30ಯಿಂದ 12:30, ಸಂಜೆ 5ರಿಂದ 7:30, 2:30 ಗಂಟೆ ಕೂತು ವಿಶೇಷ ಅಭ್ಯಾಸ ಮಾಡೋದೇನಿದೆ ನಾವೆಲ್ಲ ಸೇರಿ ಮಾಡೋಣ. ಪ್ರಪಂಚದಲ್ಲಿ ಎಕ್ಸ್ಟ್ರೀಮಲ್ಲಿ ಅತ್ಯಾಚಾರ, ಭ್ರಷ್ಟಾಚಾರ ಅತಿಯಾಗಿ ಹೋಗ್ತಿದೆ ಅಂದರೆ ಅಂತಿದೆ ಚಿಹ್ನೆ. ದೀಪ ಟಪಾರ್ ಅಂತ ಉರಿದು ಅಂತ ಆಫ್ ಆಗಿಬಿಡುತ್ತೆ. ಎಕ್ಸ್ಟ್ರೀಮಿಟಿ ಏನು ಅತ್ಯಾಚಾರ ಭ್ರಷ್ಟಾಚಾರಗಳು ನೋಡ್ತಿದ್ದೀವಿ, ಇದೆಲ್ಲ ಅತಿಯಾದ ಎಂಡಿನ ಚಿಹ್ನೆ. ಓಂ ಶಾಂತಿ.